ಧನ್ಯವಾದಗಳು. ಇರಲಿ. ಆಮೇಲೆ ಭಾಳಷ್ಟು ಇಷ್ಟು ಸುಂದರವಾಗಿ ಈ ಸಂಸ್ಥೆಯನ್ನು ಕನ್ನಡ ಸಂಘವನ್ನು ಬೆಳೆಸ್ತಾ ಇರುವಂತಹ ನಿಜವಾಗ್ಲೂ ತುಂಬ ಹಿರಿಯರು, ಅವರ ವಯಸ್ಸನ್ನು ಲೆಕ್ಕಿಸದೆ ಭಾಳಷ್ಟು ಒಳ್ಳೆಯ ಯುವಕರ ಥರ ಹೋರಾಟವನ್ನು ಮಾಡ್ತಾ ಕನ್ನಡವನ್ನು ಉಳಿಸಿ ಬೆಳೆಸಿ ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ನಮ್ಮ ಮಂಡ್ಯದ ಕನ್ನಡ ರಥವನ್ನು ಎಳಿತಾ ಇದ್ದಾರೆ. ಇದೆಲ್ಲ ಇಷ್ಟು ಸಂಸ್ಥೆ ಸುಂದರವಾಗಬೇಕಂದ್ರೆ ನಮ್ಮ ಜಯಪ್ರಕಾಶ್ ಗೌಡರು ಆಗಾಗ ನಮ್ಮ ಆಫೀಸ್ಗೂ ಕೂಡ ಬರ್ತಾರೆ. ಭಾಳಷ್ಟು ಒಂದು ಉತ್ಸವ ಮಾತುಗಳನ್ನು ಆಡ್ತಾರೆ. ನಂತರ ಅವರ ಪುಸ್ತಕಗಳನ್ನು ಇದು ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ನಮಗೆ ಒಲವನ್ನು ತುಂಬುತ್ತಾರೆ. ಮತ್ತು ಮೀರಾ ಮೇಡಮ್ನವರು ಸಹ ಅಷ್ಟೇ, ಮೊನ್ನೆ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಸಹ ಗ್ರಾಮ ಪಂಚಾಯತಿಗಳಿಂದ ಒಂದಷ್ಟು ಕೊಡುಗೆಗಾಗಿ ಶ್ರಮಿಸಿದ್ದಾರೆ. ಸೊ ಇವರನ್ನೆಲ್ಲ ನೆನೆಯುತ್ತಾ ಈ ಕವಿಗೋಷ್ಠಿ ಬಗ್ಗೆ ಒಂದೆರಡು ವಿಚಾರವನ್ನು ಹೇಳೋದಾದರೆ, ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಒಂದು ಕವಿತೆ ಹೇಗಿರಬೇಕು ಅಂದರೆ, ನೊರೆ ಬರುತ್ತಲ್ಲ ಸಮುದ್ರ ಅಲೆಗಳು ಬಂದಾಗ ಆ ನೊರೆಯ ಥರ ಇರಬಾರ್ದು, ಸಮುದ್ರದ ಒಳಗೆ ಹೋಗಿ ಮುತ್ತನ್ನು ಹುಡುಕುವ ರೀತಿಯಲ್ಲಿ ನಾವು ಪದ್ಯವನ್ನು ಬರೆದು ಜೀವನಕ್ಕೆ ಮಾರ್ಗದರ್ಶನ, ಜೀವನ ಅದರಿಂದ ಪರಿವರ್ತನೆ ಆಗಬೇಕು ಅಂತ ಮಾತನ್ನು ಹೇಳ್ತಾರೆ. ಎಲ್ಲರೂ ಕವಿತೆಯನ್ನು ಬರೀತಾರೆ, ಎಲ್ಲರೂ ಕವಿಗಳೇ, ಬರೀ ಪ್ರಾಸ ಪದ ಅದೆಲ್ಲ ಮುಖ್ಯ. ಸಮುದ್ರದ ಆಳಕ್ಕೆ ಇಳಿಬೇಕು, ಆ ಸಮುದ್ರದ ಆಳಕ್ಕೆ ಇಳಿದು ಮುತ್ತುಗಳನ್ನು ಹುಡುಕುವ ರೀತಿಯಲ್ಲಿ ಪದ ಪುಂಜಗಳನ್ನು ಹುಡುಕಿ ಆ ಜೀವನ ಆದರ್ಶಕ್ಕೆ ಅನುಕೂಲ ಆಗಬೇಕು ಅನ್ನೋ ಮಾತನ್ನ ನಮ್ಮ ಕುವೆಂಪು ಅವರು ಹೇಳ್ತಾರೆ. ನಂತರ ಒಬ್ಬ ಕವಿ ಆದವರು ನೀವೆಲ್ಲ ಇಲ್ಲಿ ಕವಿಗೋಷ್ಠಿಗೆ ಬಂದು ಯಾರೋ ಕರೆದು ನಾವು ಭಿಕ್ಷೆ ಅನ್ನೋ ರೀತಿಯಲ್ಲೆಲ್ಲ ಸ್ವಾಭಿಮಾನದಿಂದ, ಉತ್ಸಾಹದಿಂದ ಮತ್ತು ಪದಗಳನ್ನು ಕಟ್ಟುವಂತ ಒಂದು ನಿರಾಪರಾಧಿಯಾಗಿ, ಅಂದರೆ ಯಾವುದನ್ನೂ ಲೆಕ್ಕಿಸದೆ ಸಮಾಜವನ್ನು ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪದ್ಯಗಳನ್ನು ಬರ್ಕೊಂಡು ಬಂದಿದ್ದೀರಾ. ನಾನೀಗ ಕೇಳಿದೆ, ಅವರು ಒಂದು ಮೇಡಮ್ ಅವರು ರಾಮಾಯಣ ಬಗ್ಗೆ ಒಂದು ಕವಿತೆಯನ್ನು ವಾಚನ ಮಾಡಿದರು. ಇನ್ನೊಬ್ಬರು ತಂದೆ ತಾಯಿಗಳನ್ನು ಮತ್ತು ನೂಕಬಾರದು ಅನ್ನೋ ಇದನ್ನು ಹೇಳಿದರು. ಸೊ ಕವಿಯಾದವನಿಗೆ ಪದಗಳನ್ನು ಚೇಂಜ್ ಮಾಡೋಕ್ಕೂ ಅವಕಾಶ ಇದೆ. ಮತ್ತು ಭಾಳಷ್ಟು ನಿಷ್ಠುರವಾಗಿ, ಎಲ್ಲರಿಗೂ ನಿಷ್ಠುರವಾಗಿ ಲೆಕ್ಕಿಸದೆ ಒಂದು ಶ್ರಮವನ್ನು ಪಟ್ಟು ಭಾಳಷ್ಟು ಆಲೋಚನೆ ಮಾಡಿ ಒಂದು ಕವಿತೆಯನ್ನು ಬರೀತಾರೆ. ಕಥೆ ಬರೀಬೋದು, ಕವಿತೆ ಬರೆಯೋದಕ್ಕೆ ತುಂಬ ಶ್ರಮ ಪಡಬೇಕು. ನಾನು ಒಂದು ಕವಿತೆಯನ್ನು ಬರೆಯುವಾಗ ಭಾಳಷ್ಟು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಬರಿತೀವಿ. ಹಾಗಾಗಿ ಯಾವುದೇ ಒಂದು ಕವಿತೆ ಆದರೆ ಕೂಡ ಅದರಲ್ಲಿ ಭಾಳಷ್ಟು ಶ್ರಮ ಹಿಂದೆ ಇರ್ತದೆ ಅನ್ನೋದು ನನ್ನ ಭಾವನೆ. ನಂತರ ಕವಿಗೋಷ್ಠಿಯನ್ನು ಅರೇಂಜ್ ಮಾಡಿದವರು, ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡೋರಿಗೆ ನಾನು ಹೇಳ್ತೇನೆಂದರೆ, ಅನೇಕ ದೂರದಿಂದ ಬಂದಿದ್ದಾರೆ, ಟಿ ನರಸಾಪುರದಿಂದ ಬಂದಿದ್ದಾರೆ, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಅಟ್ಲೀಸ್ಟು ನೀವು ಕೊಡುವಂಥ ಟೋಪಿ ಆಗಿರಲಿ, ಪ್ರಶಸ್ತಿ ಫಲಕ ಆಗಿರಲಿ, ಅದಕ್ಕೆಲ್ಲ ವೆಚ್ಚ ಆಗುತ್ತೆ. ಸೊ ಅದನ್ನೆಲ್ಲ ಹೂಮಾಲೆ, ಕೀಟ ಪೇಟ ಎಲ್ಲ ತೊಗೊಂಡೋಗಿ ನಾವು ಹಾಗೆ ಇಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನೇ 2000 ರೂಪಾಯಿ ಒಂದು ಇದು ತಂದೆ, ಅದೇನು ಮಾಡ್ತಾರೆ, ಆರ ತಂದೆ ಅದನ್ನ ಅಲ್ಲೇ ಇಟ್ಬಿಡ್ತಾರೆ, ಹಾಕೊಂಡು ಅಲ್ಲೇ ಇಟ್ಬಿಡ್ತಾರೆ, ಅದಕ್ಕೆ ಇದಿಲ್ಲ. ಸೊ ಅದರ ಬದಲು ಬಂದಂತಹ ಕವಿಗಳಿಗೆ ಅಟ್ಲೀಸ್ಟ್ TA ಅಂದರೆ ಪ್ರಯಾಣ ಭತ್ಯೆ ಆದರೂ ಅವರಿಗೆ ಕೊಟ್ಟರೆ ಒಂದಷ್ಟು ಅನುಕೂಲ ಆಗ್ತದೆ. ಸರ್ಟಿಫಿಕೇಟ್ ಅಂತೂ ಕೊಡಲೇಬೇಕು. ಅಟ್ಲೀಸ್ಟ್ ಅಲ್ಲಿಂದ ಬಂದವರಿಗೆ ಒಂದು ಪ್ರಯಾಣ ಭತ್ಯವನ್ನು ಆದರೂ ಕೂಡ ಕೊಟ್ಟಿದ್ರೆ ನಿಜವಾಗ್ಲೂ ಕೂಡ ಸಾರ್ಥಕವಾಗ್ತದೆ. ಆರ್ಗನೈಸ್ ಮಾಡೋದು, ಅದರಿಂದ ಆ ಹಣವನ್ನು ಈಗ ನಾವು ಟೋಪಿ, ಶಾಲು, ಈಗ ಎಲ್ಲ ಒಂದು 500 ರೂಪಾಯಿ ಹಾಗೆ ಆಗುತ್ತೆ, ಗೊತ್ತಾಯ್ತಲ್ಲ. ಅಟ್ಲೀಸ್ಟ್ TA ಅದ್ರ ಜೊತೆಗೆ ಇನ್ನೊಂದು 500 ರೂಪಾಯಿ ಆರ್ಗನೈಸ್ ಮಾಡಿ ಒಂದು 1000 ರೂಪೀಸ್ ನಮ್ಮ ಕವಿಗಳಿಗೆ ಕೊಟ್ಟಿದೆ ಅಂದರೆ ಅಟ್ಲೀಸ್ಟ್ ಅವರಿಗೆ ಒಂದು ಚಾರ್ಜ್ ಆದ್ರೂ ಉಳಿತದೆ ಅನ್ನೋದು ನನ್ನ ಭಾವನೆ. ಸೊ ಅದರಿಂದ ಈ ಕವಿಗೋಷ್ಠಿಯನ್ನು ಮತ್ತೆ ಬಹಳ
ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಅಳಿಲು ಸೇವಾ ಮಾಡಿದವರು ಇದೊಂದೇ ಅಲ್ಲ. ನಮ್ಮ ಮನೆಗೆ ಬಂದಿದ್ದಾಗ ನಾನು ಹೇಳಿದೆ, ನೋಡಪ್ಪ ಅದ್ರ ಜೊತೆಗೆ ನಾನು ಪೇಂಟಿಂಗನ್ನು ತಗೊಡ್ತೀನಿ ಶಾಲೆಗಳಿಗೆ, ಒಂದೊಂದು ರೂಮ್ಗೆ ಪೇಂಟಿಂಗ್ ಮಾಡೋಣ, ಭಾಳಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡೋಣ ಅಂತ ಹೇಳಿದ್ವಿ. ನಾವು ಉಡುಪಿಯಲ್ಲಿ ಕೆಲಸ ಮಾಡುವಾಗ ಒಬ್ಬ ಶಂಕರ್ ಅಂತಿದ್ದಾರೆ, ನಮ್ಮ ಇವರು ಕೂಡ ಭಾಳಷ್ಟು ಮೇಡಮ್ನವರು ಕೂಡ ಇದ್ದಾರೆ. ಏನಂದರೆ ಶಂಕರ್ ಕಾರ್ಡ್ ಅಂತ ಒಂದು ವಿತರಣೆ ಮಾಡ್ತಾರೆ, 1000 ರೂಪೀಸ್ ಕಾರ್ಡ್ ಅದು. ಸೊ ಎಲ್ಲ ಇಡೀ ಉಡುಪಿ ಜಿಲ್ಲೆ ಎಲ್ಲ ಅದನ್ನು ಬಡವರೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಆಯಿತಾ. ಆಗ ಅವ್ರಿಗೆ ಏನಾದರೂ ಆಪರೇಷನ್ ಆದಾಗ ಸರ್ಕಾರಿ ನೌಕರರಿಗೆ ಆ ಸೌಲಭ್ಯ ಇದೆ. ಸೊ ಅಲ್ಲೇನಾಗಿತ್ತಂದರೆ ಪ್ರೈವೇಟ್ ಅವರು 1000 ರೂಪಾಯಿ ಕೊಟ್ಟು ಕಾರ್ಡ್ ತಗೊಂಡ್ರೆ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಮತ್ತೆ ಆಪರೇಷನ್ 3 ಲಕ್ಷ ಆದರೆ ಅವರೇ ವೆಚ್ಚವನ್ನು ಭರಿಸ್ತಾರೆ. ಸೊ ಆ ಥರ ಒಂದು ಕ್ರಿಯೆ ಆದರೆ ಅನೇಕ ಬಡವರಿಗೆ ಒಳ್ಳೆ ಸುಲಭವಾದ ಚಿಕಿತ್ಸೆ ಕೂಡ ಸಿಗುತ್ತದೆ. ಸೊ ಅದರಿಂದ ಈ ಥರ ಕಾರ್ಯಕ್ರಮವನ್ನು ಮಾಡಿ ಬಳಗದವರು ಕೂಡ ಈ ಥರ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ನಮ್ಮಿಂದಲೂ ಸಹಾಯ ಮಾಡ್ತದೆ ಅಂತ ನಾನು ಹೇಳಿದ್ದೀನಿ. ಸೊ ಅದರಿಂದ ಈ ಥರ ಸಮಾಜ ಸೇವೆಯನ್ನು ಮಾಡ್ತಾ ಕಳೆಯೋಣ. ಮತ್ತು ನನಗೆ ಗೊತ್ತಿದೆ, ಸತೀಶ್ ಸರ್ ಬಂದಾಗಲೂ ನನ್ನ ಆಫೀಸ್ನಲ್ಲಿ ಟೀ ಕೂಡ ಕೊಡ್ಸೋಕ್ಕಾಗಲ್ಲ, ಅಷ್ಟು ಸಾರ್ವಜನಿಕರು ಭೇಟಿ ಇರ್ತದೆ. ಹಾಗಾಗಿ ನಾನು ಹೊಡ್ತೀನಿ. ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಆರ್ಗನೈಸ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಒಂದೇ ಒಂದು ಪದ್ಯ ಓದ್ಕೊಳ್ಬೇಕು ಅಂತ ಆಸೆ, ಓದೇ ಬಿಡ್ತೀನಿ. ಬಾಲ್ಯದ ಗೆಳೆತನ ಅಮರ, ಜೇನಿನ ಹನಿಯಂತೆ ಮಧುರ. ಬಾಲ್ಯದ ಗೆಳೆತನ ಅಮರ, ಜೇನಿನ ಹನಿಯಂತೆ ಮಧುರ. ಕಷ್ಟವೇ ಬರಲಿ ಸುಖವೇ ಬರಲಿ ಸದಾ ಗೆಳೆತನ ಜೊತೆಗಿರಲಿ. ಕಷ್ಟವೇ ಬರಲಿ ಸುಖವೇ ಬರಲಿ ಸದಾ ಗೆಳೆತನ ಜೊತೆಗಿರಲಿ. ಗೆಳೆಯರಿಲ್ಲದ ಆಟ, ಗೆಳೆಯರಿಲ್ಲದ ನೋಟ, ಉಪ್ಪು ಖಾರ ಇಲ್ಲದ ಊಟ, ಉಪ್ಪು ಖಾರ ಇಲ್ಲದ ಊಟ, ಗೆಳೆಯರಿದ್ದರೆ ಬದುಕು ಹೂತೋಟ. ಥ್ಯಾಂಕ್ ಯು. ರವಿಕಿರಣ್ ಅವರು ಹೇಳಿದ್ರು, ಅಳಿಲು ಸೇವಾ ಬಳಗದ ಸಂಸ್ಥಾಪಕ ಅಧ್ಯಕ್ಷರು. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಶುರುವಾದ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಎಷ್ಟು ಪರಿಶ್ರಮ ಆಗಬೇಕು, ಎಷ್ಟೆಲ್ಲ ಸವಾಲುಗಳಿವೆ ಅಂತೇಳಿ. ಹಾಗಾಗಿ ಕಳೆದ 6 ದಶಕಗಳಿಂದ ಮಂಡ್ಯವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಶಿಕ್ಷಣ, ಸಾಹಿತ್ಯ, ಸಂಘಟನೆ, ಸಾಂಸ್ಕೃತಿಕ ಕ್ಷೇತ್ರ, ಸಂಶೋಧನೆ, ಪ್ರಕಾಶನ, ಹೀಗೆ 10 ಆಯಾಮಗಳಲ್ಲಿ ಕನ್ನಡವನ್ನು, ಯಾಕೆಂದರೆ ಕನ್ನಡವನ್ನು ಕೇವಲ ಸೃಜನಾತ್ಮಕ ನೆಲೆಯಲ್ಲಿ ಕಟ್ಟಿದ್ರು ಮಾತ್ರ ಕನ್ನಡ ವಿಕಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕ್ರಿಯಾತ್ಮಕ ನೆಲೆಯಲ್ಲಿ, ರಚನಾತ್ಮಕ ನೆಲೆಯಲ್ಲಿಯೂ ಕೂಡ ಕಟ್ಟಬೇಕು. ಹಾಗಾಗಿ ಜಯಪ್ರಕಾಶ್ ಗೌಡರು ಮೊದಲಿಗೆ ಜನಧನಿ ಸಾಂಸ್ಕೃತಿಕ ಸಂಘಟನೆಯ ಮೂಲಕ, ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ, ಆ ಬಳಿಕ ಕಳೆದ 2 ದಶಕಗಳಿಂದ ಈ ಕರ್ನಾಟಕ ಸಂಘದ ಮೂಲಕ, ಯಾಕೆಂದರೆ ಕರ್ನಾಟಕ ಸಂಘ ನಿನ್ನೆ ಮೊನ್ನೆ ಹುಟ್ಟದಲ್ಲ, ಇದು ಸ್ವತಂತ್ರ ಪೂರ್ವದಲ್ಲೇ ಹುಟ್ಟಿದಂಥ ಸಂಸ್ಥೆ. 90 ವಸಂತಗಳನ್ನು ಪೂರೈಸಿರುವಂತಹ ಸಂಸ್ಥೆ ಇದು. ಇಂತಹ ಸಂಸ್ಥೆಗೆ ಒಂದು ಹೊಸ ಆಯಾಮವನ್ನು, ಒಂದು ಬಹುಶಃ ನಾನು ಹಿಂದೆ ಕೂಡ ಮೈಸೂರಿನಲ್ಲಿ ಹೇಳಿದ್ದೆ, ಒಂದು ವಿವಿಧ ಅಕಾಡೆಮಿಗಳು, ವಿವಿಧ ವಿಶ್ವವಿದ್ಯಾನಿಲಯಗಳು ಏನೆಲ್ಲ ಕೆಲಸ ಮಾಡ್ತವೆ, ಅಧ್ಯಯನ, ಸಂಶೋಧನೆ ಮತ್ತು ಪ್ರಕಟಣೆ, ಆ 3 ಕೆಲಸಗಳನ್ನು ಕರ್ನಾಟಕ ಸಂಘದಲ್ಲೇ ಮಾಡಿರುವಂತಹ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡರಿಗೆ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ GP ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ದೊರೆತಿದೆ. ತಾವೆಲ್ಲರೂ ದಯಮಾಡಿ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಜಯಪ್ರಕಾಶ್ ಗೌಡರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ಕೋರ್ತಾ ಇದ್ದೇನೆ. ಯಾಕೆಂದ್ರೆ GP ರಾಜರತ್ನಂ ಕೂಡ ಕನ್ನಡ ಸಾಂಸ್ಕೃತಿಕ ಲೋಕವನ್ನ ಕಟ್ತಂತವರು. ಅಂತಹ ಜಯಪ್ರಕಾಶ್ ಗೌಡರಿಂದ ಇವತ್ತು ಮಂಡ್ಯದ, ಯಾಕೆಂದ್ರೆ ನಮ್ಗೆಲ್ಲ ಜಯಪ್ರಕಾಶ್ ಗೌಡರು ಹೇಳ್ತಿದ್ರು, ಮಂಡ್ಯದ ಸಾಂಸ್ಕೃತಿಕ ನಾಯಕರು KV ಶಂಕರೇಗೌಡರು, ಅಂತವರ ಹಾದಿನಲ್ಲಿ ನಾವು ಸಾಗಬೇಕು ಅಂತ ಹೇಳಿ. ಮುಂದೆ ನೀವು ನಾವು ಮಾತನಾಡಬೇಕಾಗಿರುವಂತದ್ದು ಜಯಪ್ರಕಾಶ್ ಗೌಡರನ್ನ. ಯಾಕೆಂದ್ರೆ KV ಶಂಕರೇಗೌಡರ ಹಾದಿಯಲ್ಲಿ ಇವತ್ತು ಜಯಪ್ರಕಾಶ್ ಗೌಡರು ಅತ್ಯಂತ ಸಮರ್ಥವಾಗಿ
ಈ ಸಾಂಸ್ಕೃತಿಕ ಲೋಕವನ್ನ ಕನ್ನಡವನ್ನ ಕಟ್ಟುವ ಮತ್ತು ಅದನ್ನು ಕಾಯುವ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಮೀರಾ ಶಿವಲಿಂಗಯ್ಯನವರು ಮಾಂಡವ್ಯ ಶಿಕ್ಷಣ ಸಂಸ್ಥೆಯ ಮೂಲಕ ತಮ್ಮ ಸೇವಾ ದೀಕ್ಷೆಯನ್ನ ತೊಟ್ಟು ಆನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ರಚನಾತ್ಮಕವಾಗಿ ಕೆಲಸ ಮಾಡಿದವರು. ಕಳೆದ ವರ್ಷ ನಡೆದಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಶಸ್ಸಿನ ರೂವಾರಿಗಳಲ್ಲಿ ಅವರು ಕೂಡ ಒಬ್ರು, ಶ್ರೀಮತಿ ಮೀರಾ ಶಿವಲಿಂಗಯ್ಯನವರ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ರವಿಕಿರಣ್ ನನ್ನನ್ನ ಮೆರುಗು ಅಂತ ಇದ್ರು. ನಿಜವಾಗ್ಲೂ ಈ ನಾವೆಲ್ಲ ನಕ್ಷತ್ರಗಳು ಈ ಸಾಂಸ್ಕೃತಿಕ ಲೋಕದ ಆಕಾಶದಲ್ಲಿ ಜಯಪ್ರಕಾಶ್ ಗೌಡ್ರು ಸದಾ ಉರಿಯುವ ಸೂರ್ಯ, ಬೆಳಗುವ ಸೂರ್ಯ. ಹಾಗಾಗಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲೆಯ ಮತ್ತೊಬ್ಬ ಪ್ರತಿಭೆ, ಬಹುಶಃ ಮಂಡ್ಯದ ಪ್ರತಿಭೆಗಳು ನಾಡಿನ ಉದ್ದಗಲಕ್ಕೂ ಕೂಡ ಅವರು ಬೆಳಗ್ತಾ ಇದ್ದಾರೆ, ಮತ್ತೆ ಕನ್ನಡವನ್ನ ಕಟ್ತಾ ಇದ್ದಾರೆ. ಶ್ರೀಯುತ ಜೆ ರಾಜು ಗುಂಡಾಪುರ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತೆ ಒಳ್ಳೆಯ ಲೇಖಕರಾಗಿರುವಂತ ರಾಜು ಗುಂಡಾಪುರ ಅವರೇ. ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಮತ್ತು ಮೊನ್ನೆ ಒಂದು ಹೊಸ ಪ್ರಕಾಶನವನ್ನ ಹುಟ್ಟಾಕಿ ಮಂಡ್ಯದ ಸಾಹಿತ್ಯ ಪ್ರತಿಭೆಗಳನ್ನ ಬೆಳೆಸುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಮುತ್ತಗೆರೆ ಮಂಜು ಅವರೇ. ಹಾಗೆ ಈ ಒಂದು ವೇದಿಕೆಯ ರೂವಾರಿಗಳು, ಯಾಕೆಂದ್ರೆ ಇವತ್ತು ತುಂಬಾ ಜನ ಬರೀತಾ ಇದ್ದಾರೆ, ತುಂಬಾ ಜನ ಪ್ರತಿಭಾವಂತರು ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ವೇದಿಕೆಯನ್ನ ಕಲ್ಪಿಸ್ಬೇಕು ಮತ್ತು ಕನ್ನಡ ಸಾಂಸ್ಕೃತಿಕ ಸಾಗರಕ್ಕೆ ನಾವು ಒಂದು ಸಣ್ಣ ತೊರೆಯಾಗಿ ಅರಿಬೇಕು ಅನ್ನುವ ಹಂಬಲದಿಂದ ಈ ಅಳಿಲು ಸೇವಾ ಬಳಗವನ್ನ ಹುಟ್ಟಾಕಿರುವಂತಹ ಅದರ ಗೌರವಾಧ್ಯಕ್ಷರಾಗಿರುವಂತಹ ಬಾಲಸುಬ್ರಹ್ಮಣ್ಯ ಅವರೇ, ಅಧ್ಯಕ್ಷರಾಗಿರುವಂತಹ ರವಿಕಿರಣ್ ಅವರೇ, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಹನುಮಂತಪ್ಪ ಅವರೇ, ಮತ್ತೆ ಅವ್ರ ಜೊತೆಗೆ ಬೆಂಬಲವಾಗಿ ನಿಂತಿರುವಂತಹ ಚಂದ್ರು ಬೆಸಗಳ್ಳಿ ಅವರೇ, ಮತ್ತೆ ಚುಂಚಣ್ಣ ಕಲ್ಲಾರಪುರಿ ಅವರ, ಹಾಗೂ ಇಲ್ಲಿ ನಮ್ಮ ಜೊತೆಗಿರುವಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿರುವಂತಹ ಲಯನ್ ಗಂಗಾಧರಪ್ಪ ಅವರು ಇದ್ದಾರೆ. ಹಾಗೆ ನಮ್ಮ ಹಿರಿಯ ಪತ್ರಕರ್ತರಾಗಿರುವಂತಹ ದಕ್ಕೋಳ್ಳಿ ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ನನ್ನ ಗೆಳೆಯರಾದ ನಾರಾಯಣ ಸ್ವಾಮಿ ಅವರೇ, ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳ ನಿಮ್ಮ ಹುಟ್ಟುಹಬ್ಬ, ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್. ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಬನ್ನಿ. ವಿದ್ಯಾನಗರ 2ನೇ ಕ್ರಾಸ್, ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ, ಸ್ಟೇಡಿಯಂ ರಸ್ತೆ, ಮಂಡ್ಯ. ನಮ್ಮ ಮೊಬೈಲ್ ನಂಬರ್ 8861373267. ಇವತ್ತು ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ ಅವಿಭಾಜ್ಯ ಅಂಗ ಆಗಬೇಕು. ಯಾಕೆಂದ್ರೆ ಹಿಂದೆ ಎಲ್ಲ ಜನರು ಇವೆಲ್ಲವನ್ನ ತಮ್ಮ ಮನಸ್ಸಿನ ಒಳಗಡೆ, ಮನೆಯ ಒಳಗಡೆ ಇಟ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರನೇ ಅನಕ್ಷರತೆ ಇದ್ದ ಕಾಲದಲ್ಲೂ ಕೂಡ ಮಹಾಕಾವ್ಯಗಳ ಓದು, ವ್ಯಾಖ್ಯಾನ ನಡೀತಾ ಇತ್ತು ಹಳ್ಳಿಗಳಲ್ಲೂ ಕೂಡ. ಆದ್ರೆ ಇವತ್ತು ನಾವು ವಿದ್ಯಾವಂತರಾಗಿದ್ದೀವಿ, ಅಕ್ಷರವಂತರಾಗಿದ್ದೀವಿ. ಆದ್ರೆ ನಮ್ಮ ಒಳಗಡೆ ಆ ಸಾಹಿತ್ಯ ಸಂಸ್ಕೃತಿಯ ಕುರಿತಾದ ಸೆಲೆಗಳು ಬತ್ತಿ ಹೋಗಿವೆ. ಬಹುಶಃ ಅದು ಒತ್ತಡದ ಬದುಕಿರಬಹುದು, ಅಥವಾ ದುಡಿಮೆಯ ಅನಿವಾರ್ಯ ಸಂದರ್ಭಗಳಿರ್ಬೋದು. ನಾವು ಏನೆಲ್ಲ ಕುಂಟು ನೆಪಗಳನ್ನ ಹೇಳಿದ್ರೂ ಕೂಡ ಆಯ್ತಾ, ಇವತ್ತು ನಾವು ಈ ಸೃಜನಶೀಲವಾದಂತ ಅಥವಾ ನಮ್ಮ ಮನಸ್ಸನ್ನ ಅರಳಿಸುವ, ನಮ್ಮ ಬುದ್ಧಿ ಭಾವವನ್ನ ವಿಕಾಸಗೊಳಿಸುವಂತಹ ಈ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ನಾವು ದೂರ ಆಗ್ತಾ ಇದ್ದೀವಿ. ಹಾಗಾಗಿ ಆದ್ರೆ ನೋಡಿ, ಇವತ್ತು ನಾವು ತುಂಬಾ ಜನ ಹೇಳ್ತೀವಿ, ನಮ್ಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅನ್ಕೊಂಡು ಸಮಯನೇ ಇಲ್ಲ ಅಂತೇಳಿ. ಖಂಡಿತ ಸಮಯ ಇಲ್ಲ ಅಂತ ನಾವು ಯಾರು ಕೂಡ ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ಅದೊಂದು ಕುಂಟು ನೆಪ ಅಥವಾ ಅದೊಂದು ಗುರಾಣಿ ನಮ್ಗೆ ಆ ಸಂದರ್ಭಕ್ಕೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ. ಯಾಕೆಂದ್ರೆ ಈ ದೇಶದ ಪ್ರಧಾನಮಂತ್ರಿಗೂ ಕೂಡ 24 ಗಂಟೆನೆ, ನನಗೂ ಕೂಡ 24 ಗಂಟೆನೆ, ಜಯಪ್ರಕಾಶ್ ಗೌಡ್ರಿಗೂ ಕೂಡ 24 ಗಂಟೆನೆ. ಅವ್ರನ್ನ ನೋಡಿದ್ರೆ ಹೇಳಿದ್ನಲ್ಲ, ಅವ್ರ ನಿವೃತ್ತ ಬದುಕನ್ನ ಬಹಳ ತುಂಬಾ ಉಲ್ಲಾಸದಾಯಕವಾಗಿ ಕಳಿಬಹುದಾಗಿತ್ತು. ಆದ್ರೆ ಅವರು ಕೌಟುಂಬಿಕ ಬದುಕನ್ನು ಬದಿಗಿಟ್ಟು ತಮ್ಮ ಎಲ್ಲ ಅನಾರೋಗ್ಯದ ನಡುವೆಯೂ ಕೂಡ ಇವತ್ತು ಈ ಜಿಲ್ಲೆಯ ಸಾಂಸ್ಕೃತಿಕ ನೆಲೆಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಸಮಯವನ್ನ ಅವರು ಮೀಸಲಾಗಿಟ್ಟಿದ್ದಾರೆ. ನಮ್ಗೆ ಮದುವೆಗೆ ಹೋಗ್ಲಿಕ್ಕೆ ಸಮಯ ಇರುತ್ತೆ, ಮತ್ತೆ ಹುಟ್ಟದಬ್ಬಕ್ಕೆ ಹೋಗ್ಲಿಕ್ಕೆ ಸಮಯ ಇರುತ್ತೆ, ಹಬ್ಬಗಳಿಗೆ ಹೋಗ್ಲಿಕ್ಕೆ ಸಮಯ ಇರುತ್ತೆ, ಪ್ರವಾಸ ಹೋಗ್ಲಿಕ್ಕೆ ಸಮಯ ಇರುತ್ತೆ, ಬೀಗರೂಟಗಳಿಗೆ ಹೋಗ್ಲಿಕ್ಕೆ ಸಮಯ ಇರುತ್ತೆ. ಅಲ್ಲೆಲ್ಲ ನಾವು ಗಂಟೆ ನಾವು ಕಾಯ್ತೀವಿ. ಹಾಗಾಗಿ ಆದ್ರೆ ಒಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಒಳಗನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ.
ಯಾಕೆಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಸಮಯ ಇದೆ, ಆದ್ರೆ ಆ ಸಮಯವನ್ನ ಹೇಗೆ ನಾವು ಯಾವುದಕ್ಕೆ ಅಗತ್ಯಪೂರ್ಣವಾಗಿ ಅವಶ್ಯಪೂರ್ಣವಾಗಿ ಬಳಸ್ಕೊಳ್ತೀವಿ ಅನ್ನುವಂತ ಒಂದು ಚಾಕಚಕ್ಯತೆ ನಮ್ಗೆ ಇರ್ಬೇಕಾಗುತ್ತೆ. ಆದ್ರಿಂದ ನೀವೆಲ್ಲರೂ ಕೂಡ ಇವತ್ತು ಬಿಡುವು ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನನಗೆ ಬಹಳ ಖುಷಿಯ ಸಂಗತಿ, ಇವತ್ತು ಮಂಡ್ಯದಲ್ಲಿ ಹಲವಾರು ಹೊಸ ಹೊಸ ಸಂಘಟನೆಗಳು, ಹೊಸ ಹೊಸ ಸಂಘಟಕರು ಕೂಡ ಹುಟ್ಕೋತಾ ಇದ್ದಾರೆ. ಅದೊಂದು ಆಶಾದಾಯಕ ಬೆಳವಣಿಗೆ. ಯಾಕೆಂದ್ರೆ ಕಳೆದ 24 ವರ್ಷಗಳ ಹಿಂದೆ ನಾವು ಮಂಡ್ಯದಲ್ಲಿ ಯುವ ಬರಹಗಾರರ ಬಳಗ ಶುರು ಮಾಡಿದಾಗ ಸಾಹಿತ್ಯದ ಚಟುವಟಿಕೆಗಳಿಗೆ ಕರ್ನಾಟಕ ಸಂಘ ಮತ್ತೆ ಜನಧನಿ ಸಂಸ್ಥೆ, ಸಾಹಿತ್ಯ ಪರಿಷತ್ತು ಈ ತರದ ಸಂಘಟನೆಗಳು ಬಿಟ್ರೆ ಯಾವುದೂ ಕೂಡ ಸಂಸ್ಥೆಗಳು ಇರಲಿಲ್ಲ. ನಮ್ದು ಮುಂದಿನ ತಿಂಗಳು ಮೇ ತಿಂಗಳು 30ನೇ ತಾರೀಕು ಯುವ ಬರಹಗಾರರ ಬಳಗ ಹುಟ್ಟಾಕಿ 25 ವರ್ಷಗಳಾಗುತ್ತೆ. ಹಾಗಾಗಿ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಸಿದ್ಧತೆಗಾಗಿಯೂ ಕೂಡ ನಾವು ಮಾಡ್ಕೋತಾ ಇದ್ದೀವಿ. ಅವತ್ತು ಯಾವ ಸಂಘಟನೆಗಳು ಇರಲಿಲ್ಲ. ನಾವು ಬರ್ತಿದ್ದೋ ಕರ್ನಾಟಕ ಸಂಘದ ಕಾರ್ಯಕ್ರಮಗಳು ಮತ್ತೆ ಜನಧನಿಯ ನಾಟಕಗಳು ಮತ್ತೆ ಇಂಡ್ವಾಳ ಒನ್ನೆಯವರ ಹೆಸರಿನ ಪ್ರಶಸ್ತಿ ಪ್ರದಾನ, KV ಶಂಕರೇಗೌಡ ಪ್ರತಿಷ್ಠಾನದ ಪ್ರಶಸ್ತಿ ಪ್ರದಾನ ಈ ತರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದೆ. ಅನಂತರ ನನಗೆ ಅನ್ನಿಸ್ತು, ಯಾಕೆ ನಾವು ಯುವ ಬರಹಗಾರರಿಗೋಸ್ಕರ ಒಂದು ಸಂಘಟನೆಯನ್ನ ಹುಟ್ಟಾಕಬಾರದು ಅಂತೇಳಿ. ಯಾಕೆಂದ್ರೆ ಆಗ ಒಂದಷ್ಟು ಜನ ಬರಹಗಾರರಿದ್ರು, ಆದ್ರೆ ಅವ್ರಿಗೆ ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಸಮ್ಮೇಳನಗಳು ಬಿಟ್ರೆ ಬೇರೆ ಕಡೆ ಎಲ್ಲೂ ಅವಕಾಶ ಆಗ್ತಿರ್ಲಿಲ್ಲ. ಹಂಗಾಗಿ ಒಂದು ನಿರಂತರವಾದ ಅವಕಾಶಗಳು ಸಿಗ್ತಾ ಹೋದ್ರೆ ಪ್ರತಿಭೆಯೂ ಕೂಡ ನಿರಂತರವಾಗಿ ವಿಕಾಸಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವು ಯುವ ಬರಹಗಾರರ ಬಳಗವನ್ನ ಹುಟ್ಟಾಕಿ ಅದು ಎಲ್ಲ ತಾಲೂಕುಗಳಲ್ಲೂ ಕೂಡ ತನ್ನ ಘಟಕವನ್ನ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ. ಅದರ ಅನಂತರ ತುಂಬಾ ಸಂಘಟನೆಗಳು ಕೂಡ ಹುಟ್ಟುಕೊಂಡು ಬಳಿಕ ಹಲವಾರು ಸಂಘಟನೆಗಳು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಈ ದಿಕ್ಕಿನಲ್ಲಿ ಅಳಿಲು ಸೇವಾ ಬಳಗ ಬಹುಶಃ ಹೆಸರು ಬಹಳ ಅದ್ಭುತವಾಗಿದೆ. ಯಾಕೆಂದ್ರೆ ನಾವು ಎಷ್ಟೇ ದೊಡ್ಡ ಸೇವೆ ಮಾಡಿದ್ರು ಕೂಡ ಅದನ್ನ ನಾವು ದೊಡ್ಡ ಸೇವೆ ಅಥವಾ ಬೃಹತ್ ಸೇವೆ ಅಂತ ಅನ್ಕೋಬಾರದು. ನಾವೇನೇ ಮಾಡಿದ್ರು ಕೂಡ ಅದನ್ನ ನಾವು ಅಳಿಲು ಸೇವೆ ಅನ್ನುವಂತಹ ಒಂದು ಸಣ್ಣ ಮುಜುಗರವನ್ನ, ಒಂದು ಸಣ್ಣ ಸಂಕೋಚವನ್ನ ಇಟ್ಕೊಂಡೇ ಮಾತಾಡಿದಾಗ ಅದು ಈ ಸಮಾಜಕ್ಕೆ ಒಂದು ದೊಡ್ಡದಾಗಿ ಕಾಣುತ್ತೆ. ಹಾಗಾಗಿ ಅಳಿಲು ಸೇವಾ ಬಳಗ ಇವತ್ತು ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ, ಸಾಹಿತ್ಯ ಲೋಕದಲ್ಲಿ ತನ್ನ ಅಳಿಲು ಸೇವೆಯ ಮಾಡುವ ಮೂಲಕ ನಿಮ್ಮಂತಹ ಪ್ರತಿಭೆಗಳನ್ನ ನೋಡಿ ಇವತ್ತು ನೀವು ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ, ಪ್ರದೇಶವನ್ನೂ ಮೀರಿ, ಹಾಗಾಗಿ ಎಲ್ಲರೂ ಕೂಡ ಇವತ್ತು ಬಂದಿದ್ದೀರಿ. ಕರ್ನಾಟಕದ ಬೇರೆ ಬೇರೆ ಮೂಲೆಗಳಿಂದ ನಾವು ಬಂದಿದ್ದೀವಿ ಅಂದ್ರೆ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ನಮ್ಮೆಲ್ಲರನ್ನ ಬೆಸೆಯುವ ಶಕ್ತಿ ಇದೆ. ನಮ್ಮೊಳಗಡೆ ಸೌಹಾರ್ದತೆಯ, ಸಾಮರಸ್ಯದ ಸೆಲೆಗಳನ್ನ, ಹಣತೆಯನ್ನ ಬೆಳಗಿಸುವಂತಹ ಶಕ್ತಿ ಇದೆ. ಆ ಕಾರಣಕ್ಕೋಸ್ಕರನೇ ವಿದ್ಯಾರ್ಥಿಗಳಿಗೆ ಯಾಕೆ ಶಾಲಾ ಕಾಲೇಜುಗಳಲ್ಲಿ ಈ ತರದ ಸಾಂಸ್ಕೃತಿಕ ಅಭಿರುಚಿಯನ್ನ, ಸಾಹಿತ್ಯ ಅಭಿರುಚಿಯನ್ನ ಬೆಳೆಸಬೇಕು ಅಂತಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸಣ್ಣತನಗಳು ಹೋಗಿ ಎಲ್ಲಾ ಚೌಕಟ್ಟುಗಳನ್ನ, ಎಲ್ಲೆಗಳನ್ನ ಮೀರಿ ಅವರು ಕುವೆಂಪುರವರು ಧ್ಯಾನಿಸಿದಂತಹ ವಿಶ್ವಮಾನವತ್ವದ ಕಡೆಗೆ ಹೋಗ್ಬೇಕು ಅಂದ್ರೆ ಈ ತರದ ಸಾಹಿತ್ಯ ನಮ್ಮನ್ನ ಬೆಸೆಯುತ್ತೆ. ಈಗ ನಾವು ಇಲ್ಲಿ ಬಂದು ಕೂತಿದ್ದೀವಿ, ನಾವು ಕೂತ್ಕೊಂಡವ್ರ ಪಕ್ಕದಲ್ಲೇ ನೀನು ಯಾವ ಊರಿಂದ ಬಂದೆ ಅಂತ ಕೇಳ್ತೀವಿ ವಿನ ನೀವು ಯಾವ ಜಾತಿಯವರು, ಯಾವ ಧರ್ಮದವರು ಅಂತ ನಾವು ಕೇಳೋದಿಲ್ಲ, ಅಥವಾ ನೀವು ಯಾವ ಭಾಷೆ ಮಾತಾಡ್ತೀರಿ ಅಂತ ಕೇಳೋದಿಲ್ಲ. ಹಾಗಾಗಿ ನಾವೆಲ್ಲಾ ಚೌಕಟ್ಟುಗಳನ್ನು ಕೂಡ ಮೀರಿ ಇವತ್ತು ಇಲ್ಲಿ ಸೌಹಾರ್ದತೆಯಿಂದ ಸೇರಿದ್ದೀವಿ ಅಂದ್ರೆ ಅದಕ್ಕೆ ಆ ಸಾಹಿತ್ಯಕ್ಕೆ ಇರುವ ಕಟ್ಟುವ ಮತ್ತು ಬೆಸೆಯುವ ಶಕ್ತಿ ಕಾರಣ. ಆ ದಿಕ್ಕಿನಲ್ಲಿ ಇವತ್ತು ಅಳಿಲು ಸೇವಾ ಬಳಗ ನಮ್ಮ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನ ಅದು ಆರಂಭಿಸಿದೆ. ಬಹುಶಃ ಇದರ ಈ ಏನಿವತ್ತು ಹನಿ ಹನಿಯಾಗಿ ಇವತ್ತು ಇದರ ಚಟುವಟಿಕೆ ಆರಂಭ ಆಗಿದೆ. ಯಾಕೆಂದ್ರೆ ಯಾವತ್ತು ಸಾಗರ ಅನ್ನುವಂಥದ್ದು ಅಥವಾ ಅದು ಸಿಂಧು ಅನ್ನುವಂಥದ್ದು ಬಿಂದುವಿನ ಮೂಲ ರೂಪದಲ್ಲಿ ಇರುತ್ತೆ. ಹಾಗಾಗಿ ಹೆಮ್ಮರ ಅನ್ನುವಂಥದ್ದು ಒಂದು ಬೀಜದ ರೂಪದಲ್ಲಿ ಇರುತ್ತೆ. ಹಾಗಾಗಿ ಇವತ್ತು ಪುಟ್ಟದಾಗಿ ಆರಂಭ ಆಗಿರುವಂತಹ ಅಳಿಲು ಸೇವಾ ಬಳಗ ನಿರಂತರವಾದ ಸಾಹಿತ್ಯ ಸಂಸ್ಕೃತಿಯ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಕನ್ನಡ ಕಟ್ಟುವ ಕಾಯಕದಲ್ಲಿ ನಿರತರಾಗ್ಲಿ. ಯಾಕೆಂದ್ರೆ ಈಗ ಸುಬ್ರಹ್ಮಣ್ಯ ಅವರು, ರವಿಕಿರಣ ಅವರು ಮತ್ತೆ ಹನುಮಂತಪ್ಪ ಅವರೆಲ್ಲರೂ ಕೂಡ ಬಹಳ ಆಸ್ಥೆಯಿಂದ, ಯಾಕೆಂದ್ರೆ ನಾನು ಬಂದೆ 10 ಗಂಟೆಗೆ ಬಂದೆ, ಎಲ್ಲಾನು ಗಮನಿಸ್ತಾ ಇದ್ದೆ. ಅತ್ಯಂತ ಉತ್ಸಾಹದಿಂದ, ಶ್ರದ್ಧೆಯಿಂದ ಮತ್ತೊಂದು ಕನ್ನಡದ ಪ್ರೀತಿಯಿಂದ, ಅಭಿಮಾನದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಅಳಿಲು ಸೇವಾ ಬಳಗಕ್ಕೆ ನಾನು ಅತ್ಯಂತ ಇನ್ನೂ ಅದರ ಚಟುವಟಿಕೆಗಳು ಮತ್ತಷ್ಟು ವಿಸ್ತರಿಸಲಿ ಅಂತ ನಾನು ಶುಭ ಕೋರುತ್ತೇನೆ. ಎಲ್ಲ ಗೆಳೆಯರಿಗೆ ಒಳ್ಳೇದಾಗ್ಲಿ. ಹಾಗೆ ಇವತ್ತು ಯುಗಾದಿ ಕವಿಗೋಷ್ಠಿ ಕೂಡ ಇದೆ, ನಾವೆಲ್ಲರೂ ಕೂಡ ಬಂದಿದ್ದೀರಿ. ನನ್ಗೆ ಇತ್ತೀಚಿನ ನಮ್ಮ ಎಲ್ಲಾ ಕವಿಗಳಿಗೆ ಅವಕಾಶ ಇದೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ನಾವು ಬರೆದ ಒಂದು ಲೇಖನವೋ ಒಂದು ಕವಿತೆಯೋ ಪ್ರಕಟ ಆಗ್ಬೇಕಾದ್ರೆ ತಿಂಗಳಾರ್ಗಟ್ಲೆ ಕಾಯ್ತಿದ್ದ ಪತ್ರಿಕೆಗೆ ಕಳಿಸಿ. ಒಂದು ಸ್ಥಳೀಯ ಪತ್ರಿಕೆಗೆ ಕಳಿಸಿದ್ರು ಕೂಡ ಒಂದು ಕವನ ಪ್ರಕಟ ಆಗ್ಲಿಕ್ಕೆ ತಿಂಗಳಾರ್ಗಟ್ಲೆ ಕಾಯ್ತಾ ಇದ್ದ. ಇವತ್ತು ಹಾಗಿಲ್ಲ. ನಿಮ್ಗೆ ಸಾಮಾಜಿಕ ಜಾಲತಾಣ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸಿದೆ. ಹಾಗಾಗಿ ಒಳ್ಳೆ ವೇದಿಕೆಯನ್ನ ಕಲ್ಪಿಸಿದೆ ಅಂದಾಕ್ಷಣ ನಾವು ಬರ್ದುದೆಲ್ಲವನ್ನೂ ಕೂಡ ಅಲ್ಲಿ ಪ್ರಕಟಿಸಬೇಕು ಅನ್ನುವಂತ ಹಪಾಹಪಿಕೆ ಬೇಡ. ಯಾಕೆಂದ್ರೆ ಒಂದು ಬರಹ
ಯಾವಾಗ್ಲೂ ಕೂಡ ಅದು ಹಸಿ ಹಸಿಯಾಗಿ ಅಭಿವ್ಯಕ್ತಿ ಆಗಬಾರ್ದು ಮತ್ತು ಮಾತೆ ಕವಿತೆ ಆಗಬಾರ್ದು. ಯಾವತ್ತು ಭಾವ ಕವಿತೆ ಆಗಬೇಕು, ಭಾವ ಲಹರಿ ಕವಿತೆ ಆಗಬೇಕು. ನಮ್ಮ ಚಿಂತನ ಲಹರಿ ಆ ಭಾವ ಲಹರಿಯ ಜೊತೆಗೆ ಒಡಗೂಡಿ ಹರಿದಾಗ ಆ ಕಾವ್ಯಕ್ಕೊಂದು ಕಲಾತ್ಮಕ ಸ್ಪರ್ಶ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಿ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಸಾಮಾಜಿಕ ಜಾಲತಾಣ ಇದೆ ಅಂತ ಹೇಳಿ ನಿಮ್ಮ ಪದ್ಯಗಳನ್ನ, ಕೊನೆಗೆ ಅದರಲ್ಲಿ ವ್ಯಾಕರಣ ದೋಷ ಇರುತ್ತೆ, ಅರ್ಥ ದೋಷ ಇರುತ್ತೆ, ಶಬ್ದ ದೋಷ ಇರುತ್ತೆ, ಅದು ಯಾವುದನ್ನೂ ಕೂಡ ನೀವು ನೋಡದೆ ಅದನ್ನ ನೀವು ಹಸಿ ಹಸಿಯಾಗಿ ಅಭಿವ್ಯಕ್ತಿ ಮಾಡಿಬಿಟ್ರೆ ಆ ಕಾವ್ಯದ ಬಗ್ಗೆ ಎಲ್ಲೋ ಒಂದು ಕಾಲಕ್ಕೆ, ಒಂದು ಕಾಲಘಟ್ಟಕ್ಕೆ ರೇಜಿಗೆ ಹುಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಇವತ್ತು ಗ್ರಂಥಾಲಯದಲ್ಲಿ ಕವನ ಸಂಕಲನಗಳನ್ನೇ ಖರೀದಿ ಮಾಡ್ತಾ ಇಲ್ಲ. ಒಂದು ಕಾಲದಲ್ಲಿ ಪ್ರಕಟ ಆದ ಎಲ್ಲಾ ಕವಿತೆಗಳನ್ನ ಸಂಕಲನಗಳನ್ನ ಖರೀದಿ ಮಾಡ್ತಾ ಇದ್ರು. ಯಾಕೆ ಅಷ್ಟೊಂದು ಕವಿತಾ ಸಂಕಲನಗಳು ಇವತ್ತು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಕಾವ್ಯ ಪ್ರಕಾರಕ್ಕೆ ನಾವು ಯಾಕೆ ಅಷ್ಟು ಒತ್ತು ಕೊಡಬೇಕು? ಮತ್ತು ಬರ್ತಾ ಇರುವಂತ ಕವಿತಾ ಸಂಕಲನಗಳಲ್ಲಿ ಗುಣಮಟ್ಟ ಇಲ್ಲ, ಅದಕ್ಕೆ ಕಾವ್ಯಕ್ಕೆ ಇರಬೇಕಾಗಿರುವಂತಹ ಭಾವಾರ್ಥ ಆಗ್ಲಿ ಶಬ್ದಾರ್ಥ ಆಗ್ಲಿ ಇಲ್ಲ. ಅವರು ಏನೇನೆಲ್ಲ ಬರೀತಾರೆ ಅದನ್ನೆಲ್ಲವನ್ನ ಪ್ರಕಟಿಸ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಅಂತ ಗ್ರಂಥಾಲಯ ಅಂತಹದೊಂದು ನಿರಾಕರಣ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಅಂದ್ರೆ ಅದು ಕಾವ್ಯ ಪ್ರಕಾರದ ಬಗ್ಗೆ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕನ್ನಡ ಸಾಹಿತ್ಯ ಪರಂಪರೆ ಶುರುವಾದದ್ದೇ ಮಹಾಕಾವ್ಯ ಪರಂಪರೆಯ ಮೂಲಕ. ಹಾಗಾಗಿ ಅಂತ ಕಾವ್ಯ ಸಂಕಲನಗಳನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಾವ್ಯದ ಗುಣಮಟ್ಟ ಎಷ್ಟು ಕುಸಿತ ಉಂಟಾಗಿದೆ ಅನ್ನೋ ಬಗ್ಗೆ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ ನೀವು ಬರೆದಂಥದ್ದನ್ನ ಮತ್ತೆ ಮತ್ತೆ ಓದಿ. ನಿಮ್ಮ ಕವಿತೆಗೆ ನೀವೇ ಸೌಹೃದಯ ಮೊದಲ ಓದುಗರಾಗಿ, ಹಾಗೆ ನೀವೇ ಸೌಹೃದಯ ಕಟು ವಿಮರ್ಶಕರಾಗಿ. ನನ್ನ ಕವಿತೆ ಅನ್ನೋ ಕಾರಣಕ್ಕೋಸ್ಕರ ಅದರ ಲೋಪಗಳನ್ನ, ಅದರ ದೋಷಗಳನ್ನ, ಅದನ್ನ ಕೋರೆಗಳನ್ನ ನಾವು ಅವಲೋಕನ ಮಾಡ್ಕೊಳ್ಳದೆ, ಅದನ್ನ ತಿದ್ದದೆ, ಮತ್ತೆ ಮತ್ತೆ ಪರಿಷ್ಕರಣೆ ಮಾಡದೆ ಅದನ್ನ ಹಸಿ ಹಸಿಯಾಗಿ ಅಭಿವ್ಯಕ್ತಿ ಮಾಡೋದು ಬೇಡ. ಹಾಗಾಗಿ ಅದರಾಚೆಗೆ ಇನ್ನೊಂದು ಕೊನೆಯ ಮಾತು, ನೀವೆಲ್ಲರೂ ಕೂಡ ಬರಿತಾ ಇದ್ದೀರಿ. ಬರೆಯುವಂತಹ ಪ್ರತಿಭೆಗಳಿಗೆ ಅಥವಾ ಸೇವೆ ಮಾಡುವಂತವ್ರಿಗೆ, ಕೆಲಸ ಮಾಡುವಂತವ್ರಿಗೆ ಒಂದು ಪುಟ್ಟ ನಿರೀಕ್ಷೆ ಇರುತ್ತೆ, ನನ್ನ ಬರಹಕ್ಕೆ, ನನ್ನ ಸೇವೆಗೆ ಒಂದು ಸಾಮಾಜಿಕ ಮಾನ್ಯತೆ ಸಿಗಬೇಕು ಅಂತ ಹೇಳಿ. ಖಂಡಿತ ಸಿಗುತ್ತೆ, ಆದ್ರೆ ನೀವು ಅದರ ಹಿಂದೆ ಹೋಗ್ಬಾರ್ದು. ಯಾಕೆಂದ್ರೆ ಕುವೆಂಪುರವರೇ ಹೇಳಿದಾರೆ, ಪ್ರಶಸ್ತಿಗಳು, ಕೀರ್ತಿಗಳು ಅದೆಲ್ಲ ಒಂದು ಶನಿ ಇದ್ದ ಹಾಗೆ, ಅದರಿಂದ ದೂರ ಇರಬೇಕು ಅಂತ ಹೇಳಿ. ಈಗ ಜಯಪ್ರಕಾಶ್ ಗೌಡ್ರು ಎಷ್ಟು ಕೆಲಸ ಮಾಡಿದ್ದಾರೆ. ಅವ್ರೇನು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಅರ್ಜಿ ಹಾಕಿರಲಿಲ್ಲ ನನಗೆ ಪ್ರಶಸ್ತಿ ಕೊಡಿ ಅಂತ ಹೇಳಿ. ಅಲ್ಲಿ ಆಯ್ಕೆ ಸಮಿತಿಯವರು ಅವ್ರನ್ನ ಗುರುತಿಸಿ ಆಯ್ಕೆ ಮಾಡಿದೆ. ಹಾಗೆ ಮೀರಾ ಮೇಡಮ್ ಅವರಿಗೆ ಈ ಬಾರಿಯ ಕರ್ನಾಟಕ ಸುವರ್ಣ ಪ್ರಶಸ್ತಿ ಬಂತು. ಅವರಿಗೆ ಸುವರ್ಣ ಸಂಭ್ರಮ ಪ್ರಶಸ್ತಿ ಬಂತು. 75 ವರ್ಷ ಸಂದಾಯ ಆದ ಒಂದು ಸಮಾರೋಪ ಸಮಾರಂಭದಲ್ಲಿ ಅವರು ಏನು ಅರ್ಜಿ ಹಾಕಿರಲಿಲ್ಲ. ಮುಕ್ತ ವಿಶ್ವವಿದ್ಯಾನಿಲಯ ಗೌರವ ಪ್ರಶಸ್ತಿ ಕೊಡ್ತಾವ, ಅವರು ಏನು ಅರ್ಜಿ ಹಾಕಿರ್ಲಿಲ್ಲ. ಅವ್ರು ಕೆಲಸ ಮಾಡ್ತಾ ಹೋದ್ರು, ಸಾಧನೆ ಮಾಡ್ತಾ ಹೋದ್ರು, ಪ್ರಶಸ್ತಿಗಳು ಅವರನ್ನ ಅರಸ್ತಾ ಬಂದ್ರು. ಇವತ್ತಿನ ಬಹುತೇಕ ಯುವ ಬರಹಗಾರರು, ಯುವ ಸಂಘಟಕರು, ಯುವ ಸಾಧಕರನ್ನು ನೋಡ್ತೀನಿ, ಪ್ರಶಸ್ತಿಗಾಗಿ ಹೆಚ್ಚು ಹಂಬಲಿಸುವ, ಅದರ ಹಿಂದೆ ಬೀಳುವ, ಅದನ್ನ ಧ್ಯಾನಿಸುವ. ನಿಮ್ಮ ಧ್ಯಾನ ಓದು ಆಗ್ಬೇಕು, ನಿಮ್ಮ ಧ್ಯಾನ ಬರಹ ಆಗ್ಬೇಕು, ಪ್ರಶಸ್ತಿ ಅಲ್ಲ. ಅದು ಸಿಗ್ತಾ ಹೋಗುತ್ತೆ. ಈಗ ನಾನು ಕೂಡ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಾನು ಇವತ್ತಿನವರೆಗೂ ನನಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟಿಲ್ಲ. ಹಂಗಂತ ನಾನು ಉತ್ತಮ ಕೆಲಸ ಮಾಡಿದ್ವ, ಬನ್ನಿ ನಮ್ಮ ಶಾಲೆಗೆ. ಮೈಸೂರು ಬನ್ನೂರು ಮಧ್ಯೆ ಮೆಲ್ಲಹಳ್ಳಿ ಅಂತ ಶಾಲೆ ಇದೆ. ಸರ್ಕಾರದ ಸೌಲಭ್ಯಗಳೇ ಇಲ್ಲದೆ ನಾವು ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ಹೇಳಿ ನಿಮಗೆ ದಾಖಲೆ ಸಮೇತ ಕೊಡ್ತೀವಿ. ಎಷ್ಟು ಚಟುವಟಿಕೆಗಳು ಮಾಡ್ತೀವಿ. ಒಂದು ಪದವಿ ಕಾಲೇಜಲ್ಲೂ ಕೂಡ ಅಷ್ಟು ಚಟುವಟಿಕೆ ಆಗಲ್ಲ, ನಮ್ಮ ಶಾಲೆಯಲ್ಲಿ ಅಷ್ಟು ಚಟುವಟಿಕೆ ಮಾಡ್ತೀವಿ. ಆದ್ರೆ ನಾನು ಅರ್ಜಿ ಹಾಕ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ, ಯಾಕೆಂದ್ರೆ ನಮ್ಮ ಸರ್ಕಾರಿ ಪ್ರಶಸ್ತಿಗಳು ಅರ್ಜಿ ಹಾಕದೆ ಕೊಡೋದಿಲ್ಲ. ನನಗೆ ಬೇಕಾಗಿಲ್ಲ, ಅರ್ಜಿ ನಾನು ಹಾಕೋದಿಲ್ಲ, ನೀವು ಗುರುತಿಸಿ ಕೊಡೋದಾದ್ರೆ ಕೊಡಿದ್ರೆ ನಾನು ಅರ್ಜಿ ಹಾಕಲ್ಲ ಅಂತೇಳಿ ಇಲ್ಲಿಯವರೆಗೂ ಕೂಡ 22 ವರ್ಷ ಕೆಲಸ ಮಾಡಿದ್ದೀನಿ ಇಲಾಖೆನಲ್ಲಿ. ಇಲ್ಲಿವರೆಗೂ ಕೂಡ ನಾನು ಅರ್ಜಿ ಹಾಕಿಲ್ಲ, ಅಂತ ಪ್ರಶಸ್ತಿಯೂ ಕೂಡ ಬೇಡ. ಹಾಗಂತ ಪ್ರಶಸ್ತಿ ನನಗೆ ಬಂದಿಲ್ವಾ? ಖಂಡಿತ ಬಂದಿದೆ. 50ಕ್ಕೂ ಅಧಿಕ ನನ್ನ ವಯಸ್ಸಿಗೂ ಮೀರಿದ ಪ್ರಶಸ್ತಿಗಳನ್ನ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಕೊಟ್ಟು ಗೌರವಿಸಿದ್ದಾರೆ. ನಮ್ಮ ಜಯಪ್ರಕಾಶ್ ಗೌಡ್ರ ಜೊತೆಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಸಾಂಸ್ಕೃತಿಕ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದೇ ದೊಡ್ಡ ವಿಷಯ. ಅಂತಹ ಒಂದು ಎಮ್ಮರದ ಕೆಳಗಡೆ ನಾನೊಂದು ಗಿಡವಾಗಿ ಪ್ರಶಸ್ತಿ ಸ್ವೀಕಾರ ಮಾಡೋದಲ್ಲ, ಅದರ ಧನ್ಯತೆ ನನಗಿದೆ. ಅದರಿಂದ ಬರಿತಾ ಹೋಗಿ, ಓದ್ತಾ ಹೋಗಿ, ಆಯ್ತಾ. ನಿಮ್ಮ ಹಿರಿಯರ, ನಮ್ಮ ಪೂರ್ವ ಸೂರಿಗಳ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡದೆ ಹೋದ್ರೆ ನಮ್ಮ ಸಾಹಿತ್ಯ ಅದು ಒಂದು ಮಾಗುವ ಪ್ರಕ್ರಿಯೆಯನ್ನ ಕಳ್ಕೊಂಡ್ಬಿಡುತ್ತೆ. ಅದರಿಂದ ದಯಮಾಡಿ ಹೆಚ್ಚು ಹೆಚ್ಚು ಓದಿ, ಕಡಿಮೆ ಬರೀರಿ, ಹೆಚ್ಚು ಹೆಚ್ಚು ಓದಿ, ಹಾಗೆ ಕಡಿಮೆ ಮಾತಾಡಿ, ಹೆಚ್ಚು ಹೆಚ್ಚು ಬರಿತಾ ಹೋಗಿ. ಖಂಡಿತ ಸಾಹಿತ್ಯ ನಿಮ್ಮನ್ನ ಕೈ ಹಿಡಿದು ನಡೆಸುತ್ತೆ ಅಂತ ಆಶಿಸುತ್ತಾ, ಇಂತಹದೊಂದು ಅಳಿಲು ಸೇವಾ ಬಳಗದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ನಿಮ್ಮೊಟ್ಟಿಗೆ ನನ್ನ ಮನದಾಳದ ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಳಿಲು ಸೇವಾ ಬಳಗದ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ, ನಿಮ್ಮೊಂದಿಗೆ ಸದಾ ನಾನು ಕೂಡ ಕೆಲಸವನ್ನ ಮಾಡ್ತೀನಿ ಅಂತ ನನ್ನ ವಾಗ್ದಾನವನ್ನು ನೀಡುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡಿ ಮುನ್ನುಡಿಯನ್ನು ಬರೆದಿದ್ದ ಸತೀಶ್ ಅವರೇ ಕೂಡ
ಒಂದೇ ದಿವಸದಲ್ಲಿ ಹುಟ್ಟಿ ಬೆಳೆದಂಥವನಲ್ಲ, ಅವರ ಹಿಂದೆ ಸಾಧನೆ ಇದೆ. ಮಂಡ್ಯದಲ್ಲಿ ಪ್ರಾರಂಭ ಮಾಡಿದಂಥ ಜೀವನವನ್ನು ಮೈಸೂರಿಗೆ ವರ್ಗಾಯಿಸಿ ಮೈಸೂರಿನ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಅಲ್ಲಿಯ ಪ್ರಕೃತಿಗಳ ಜೊತೆಯಲ್ಲಿ ಪ್ರತಿಭೆಗಳ ಜೊತೆಯಲ್ಲಿ ಒಡನಾಟವನ್ನು ಸಾಗಿಸ್ತಾ ಬದುಕನ್ನು ಅರ್ಥ ಮಾಡಿಕೊಳ್ತಾ ಬರವಣಿಗೆಯನ್ನು ತಿದ್ದುಕೊಳ್ತಾ ಇವತ್ತು ಉತ್ತಮನಾಗಿರ್ತಕ್ಕಂಥ ಕವಿ ಅಂತ ನಮ್ಮ ಹೆಸರನ್ನ ರಾಜ್ಯದಾದ್ಯಂತ ಮಾಡಿರ್ತಕ್ಕಂಥದ್ದು ನನಗಂತೂ ತುಂಬ ಹೆಮ್ಮೆಯ ಸಂಗತಿ. ಇವತ್ತು ಸತೀಶ್ ಜವರೇಗೌಡ ಇಲ್ಲದೆ ಇರ್ತಕ್ಕಂಥ ಕಾರ್ಯಕ್ರಮಗಳೇ ಇಲ್ಲ ಒಂದು ದೃಷ್ಟಿಯಲ್ಲಿ ಯುವಕರ ಸಂಘಟನೆಗಳಲ್ಲಿ. ಮೈಸೂರಿನಲ್ಲಿರ್ಬೋದು, ಮಂಡ್ಯದಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ದಾವಣಗೆರೆಯಲ್ಲಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಒಬ್ಬ ಲೇಖಕನಾದಂಥವನು ಒಂದು ಕಡೆ ಕೂತು ಬರೆಯೋದು ಒಂದು ಕಡೆ ಆದರೆ ಕನ್ನಡವನ್ನು ಕಟ್ಟೋದಕ್ಕೆ ಸುತ್ತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಎರಡನ್ನೂ ಏಕಕಾಲಕ್ಕೆ ಸಾಧಿಸಿ ಹೋಗ್ತಾ ಇರ್ತಕ್ಕಂಥ ಸತೀಶ್ ಜವರೇಗೌಡ ಇವತ್ತು ಆಡಿದಂಥ ಮಾತುಗಳು ಅವರ ಪಕ್ವತೆಯನ್ನು, ಅವರ ಕಾವ್ಯದ ಬಗೆಗೆ ಇರ್ತಕ್ಕಂಥ ಒಂದು ಸ್ಪಷ್ಟ ಧೋರಣೆಯನ್ನು ತೋರಿಸುತ್ತೆ. ಅದಕ್ಕಾಗಿ ಸತೀಶ್ ಜವರೇಗೌಡ ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಮತ್ತು ಇವತ್ತು ಸಮ್ಮೇಳನಾಧ್ಯಕ್ಷತೆಯನ್ನು ಸಮ್ಮೇಳನಾಧ್ಯಕ್ಷ ಆಗಿರ್ತಕ್ಕಂಥ ವೀರಶಿವಲಿಂಗಯ್ಯನವರು ನಿಜಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ರೀತಿಯ ಅವರು ಪೋಷಕಿ ಅಂತ ಹೇಳ್ಬೋದು. ಸಾಂಸ್ಕೃತಿಕ ವಲಯದ ಒಬ್ಬ ಪೋಷಕಿ. ಸಾಂಸ್ಕೃತಿಕ ವಲಯ ಆಗಿರ್ಬೋದು, ಕ್ರೀಡಾ ವಲಯ ಆಗಿರ್ಬೋದು, ಯಾವುದೇ ವಲಯಕ್ಕೆ ಸಂಬಂಧಪಟ್ಟಾಗ ಕೂಡ ಪೋಷಕಿಯಾಗಿ ಮಂಡ್ಯದ ಮರ್ಯಾದೆಯನ್ನು ಕಾಪಾಡ್ತಾ ಇದ್ದಾರೆ. ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಶಿಕ್ಷಣ ಸಂಸ್ಥೆಯ ಜೊತೆಗೆ ಸಾಂಸ್ಕೃತಿಕ ಜಗತ್ತನ್ನು ಕೂಡ ಹೊಕ್ಕಿ ಕ್ರೀಡಾ ಜಗತ್ತನ್ನು ಕೂಡ ಪ್ರವೇಶಿಸಿ ಯಾಕೋ ಇಲ್ಲ ಏನಾಗಿದೆ ಕ್ರೀಡಾ ಜಗತ್ತನ್ನು ಕೂಡ ಪ್ರವೇಶಿಸಿ ಅಲ್ಲೆಲ್ಲ ಕೂಡ ಒಂದು ತಾಯ್ತನವನ್ನು ಜವರೇಗೌಡ ಬಳಸಿದ್ರು, ಮತ್ತು ಬಾಬು ಅವರು ಕೂಡ ಬಳಸಿದ್ರು. ಒಂದು ತಾಯ್ತನವನ್ನು ಮೆರೀತಾ ಇರ್ತಕ್ಕಂಥ ವೀರಶಿವಲಿಂಗಯ್ಯನವರು ಸಮ್ಮೇಳನಾಧ್ಯಕ್ಷ ಆಗಿರ್ತಕ್ಕಂಥ ತುಂಬ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ರಾಜು ಗುಂಡಾಪುರ ಬೆಂಗಳೂರಿನಲ್ಲೂ ಕೂಡ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ತಮ್ಮ ವಿಮರ್ಶೆಗೆ ಒಬ್ಬ ಭಾಷಣಕಾರರಾಗಿ ವಿಮರ್ಶಕರಾಗಿ ನಮ್ಮ ಮಂಡ್ಯ ಜಿಲ್ಲೆಯನ್ನು ಬೆಂಗಳೂರಿನಲ್ಲಿ ಬೆಳಗಿಸ್ತಾ ಇರ್ತಕ್ಕಂಥವ್ರು. ಅವ್ರ ಮೂಲತಃ ಮಳವಳ್ಳಿ ತಾಲೂಕಿನ ಅಲ್ಲಿಗೆ ಅಲಗೂರು ಹೋಬಳಿಯ ಗುಂಡಾಪುರದವರು. ಅವ್ರು ಇವತ್ತು ಬಂದಿರತಕ್ಕಂಥದ್ದು ಕೂಡ ತುಂಬ ಸಂತೋಷದ ವಿಚಾರ. ಇನ್ನು ಯುವಕರಾಗಿದ್ದಾರೆ, ಸಾಕಷ್ಟು ಕೆಲಸವನ್ನು ಮಾಡಬೇಕಾಗಿದೆ, ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಮತ್ತು ಈ ಅಳಿಲು ಸೇವಾ ಬಳಗ ಹೆಸರು ಚೆನ್ನಾಗಿದೆ. ಅಳಿಲು ಸೇವೆ ಅನ್ನುವಂಥದ್ದು ಇದೆಯಲ್ಲ, ಅದು ರಾಮನ ಕೈಯಲ್ಲಿ ಮೆಚ್ಚುಗೆಯನ್ನು ಪಡೆದುಕೊಂಡಂಥ ಸೇವೆ ಅನ್ನೋದ್ರೆ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ, ದಾನ ಅನ್ನೋದ್ರಲ್ಲಿ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ. 500 ರೂಪಾಯಿ ಕೊಟ್ಟರು ದಾನವೇ, 5,000 ರೂಪಾಯಿ ಕೊಟ್ಟರು ದಾನವೇ, 5 ರೂಪಾಯಿ ಕೊಟ್ಟರು ದಾನವೇ, ಅಥವಾ ಬಾಯಾರಿದಾಗ ಒಂದು ಲೋಟ ನೀರನ್ನು ತೊಡಗಿಸ್ಕೊಟ್ರೆ ಅದಕ್ಕಿಂತಲೂ ಜೀವದಾನ ಇದೆಯಲ್ಲ, ಅದು ಭಾಳ ಎಲ್ಲಕ್ಕಿಂತ ಮಿಗಿಲಾದದ್ದು ಅನ್ನುವಂಥದ್ದನ್ನು ಅಲೆಕ್ಸಾಂಡರ್ನ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ. ಹಾಗಾಗಿ ಅಳಿಲು ಸೇವೆ ಅಂತ ಅಂದ್ಕೊಂಡಿರ್ತಕ್ಕಂಥದ್ದು ದೊಡ್ಡ ಸೇವೆ ಆಗ್ಬೋದು. ನಮ್ಮ ಸೇವೆ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಭಾಳ ದೊಡ್ಡದು, ಒಂದು 5,000 ರೂಪಾಯಿ ಕೊಟ್ಬಿಡ್ಬೇಕು, 10,000 ರೂಪಾಯಿ ಕೊಟ್ಬಿಡ್ಬೇಕು ಅಂತಲ್ಲ. ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಒಬ್ಬ ಅಂಧನಿಗೆ, ಒಬ್ಬ ಕೈಲಾಗದೆ ಇರ್ತಕ್ಕಂಥ ಒಬ್ಬ ಅಸಹಾಯಕನಿಗೆ ರಸ್ತೆಯನ್ನು ದಾಟುವ ಸಂದರ್ಭದಲ್ಲಿ, ಅದರಲ್ಲೂ ಇವತ್ತಿನ ಸಂದರ್ಭದಲ್ಲಿ ಈ ಕಡೆಯಿಂದ ಆ ಕಡೆಗೆ ಕೈ ಹಿಡಿದು ನಡೆಸೋದಿದೆಯಲ್ಲ, ಅದು ಭಾಳ ದೊಡ್ಡ ಸೇವೆ ಅಂತ ನಾನು ಅಂದ್ಕೊಂಡಿರ್ತಕ್ಕಂಥ. ಅದರಿಂದ ಅಳಿಲು ಸೇವೆ ಅನ್ನುವಂಥದ್ರಲ್ಲೆಲ್ಲ ಈಗ ಪ್ರಾರಂಭ ಮಾಡಿದ್ದಾರೆ ಅಳಿಲು ಸೇವಾ ಬಳಗ ಅಂತೇಳಿ, ಭಾಳ ಒಳ್ಳೆಯದೇ. ಇವರೆಲ್ಲ ಹೇಳಿದ್ರು ಮಾತಾಡ್ತಾ, ನಮ್ಮ ಕಾರ್ಯದರ್ಶಿ ರವಿಕಿರಣ ಒಂದು ಮಾತು ಹೇಳಿದ್ರು, ಹಲವು ಜನರನ್ನು ಒಟ್ಟಾಗಿಸ್ಕೊಂಡು ಹಲವು ಜನರನ್ನು ಕೂಡಿಸ್ಕೊಂಡು ಒಂದು ಸಂಸ್ಥೆಯನ್ನು ಮಾಡಿದ್ದೀವಿ. ಅದು ಹಾಗೆಯೇ ಮಾಡಬೇಕಾಗಿರ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವನ್ನು ಒಟ್ಟುಗೂಡಿಸ್ಕೊಂಡು ಮಾಡಿದಾಗ ನಮ್ಮ ಕೆಲಸಗಳು, ನಮ್ಮ ಉದ್ದೇಶಗಳು ಸಾರ್ಥಕಗೊಳ್ತವೆ. ಅದರಿಂದ ಜಾತ್ರೆಗೆ ನಮಗೆ ಜಾತ್ರೆ ಇರುತ್ತಲ್ಲ, ಜಾತ್ರೆಗೆ ನಾವು ನಿರ್ದಿಷ್ಟವಾದಂಥ ಉದ್ದೇಶಗಳನ್ನು ಇಟ್ಕೊಂಡಿರೋದಿಲ್ಲ. ಅಲ್ಲಿ ಕಾಫಿ ಕುಡಿಯೋನು ಬರ್ತಾನೆ, ಟೀ ಕುಡಿಯೋನು ಬರ್ತಾನೆ, ಕಿಚ್ಚೋನು ಬರ್ತಾನೆ, ಅಥವಾ ಇನ್ನೊಬ್ಬನನ್ನು ಟೀಕೆ ಮಾಡೋನು ಬರ್ತಾನೆ, ಮಾಂಸ ತಿನ್ನೋನು ಬರ್ತಾನೆ, ಬೆಂಡೆಕಾಯಿ ತಗೊಳ್ಳೋನು ಬರ್ತಾನೆ, ಓ ಅಂತ ಕೂಗುವನು ಬರ್ತಾನೆ, ನೆಟ್ಗೆ ಹೋಗೋನು ಇರ್ತಾನೆ, ತೂರಾಡ್ಕೊಂಡು ಹೋಗೋನು ಇರ್ತಾನೆ. ಆದರೆ ಸಂಸ್ಥೆ ಅಥವಾ ಸಮ್ಮೇಳನ ಅನ್ನುವಾಗ ಅದಕ್ಕೊಂದು ಶಿಸ್ತಿದೆ, ಅದಕ್ಕೊಂದು ಪದ್ಧತಿ ಇದೆ, ಅದಕ್ಕೊಂದು ಉದ್ದೇಶ ಇದೆ. ಸಂಘ ಅನ್ನುವಾಗ ಅದಕ್ಕೊಂದು ಉದ್ದೇಶ ಇದೆ, ಅದಕ್ಕೊಂದು ಶಿಸ್ತಿದೆ, ಅದಕ್ಕೊಂದು ಪ್ರಯತ್ನ ಮಾಡಬೇಕಾಗುತ್ತೆ.
ಎಲ್ಲೋ ಒಂದು ಕಡೆ ಯಾರೋ ಆಕ್ಸಿಡೆಂಟ್ ಆಗ್ಬಿಟ್ರು 100 ಜನ ಸೇರಿ ಅಥವಾ ಯಾರಾದ್ರೂ ನೀವು ಇಲ್ಲಿ ಇಬ್ಬರು ನಿಂತ್ಕೊಂಡು ಅದು ಕೂಗಾಡ್ಬಿಟ್ರೆ ನೀವೆಲ್ಲ ಎದ್ದು ಓಡೋಗ್ಬಿಡ್ತೀರಿ, ಈ ಸಭಾಂಗಣವನ್ನು ಬಿಟ್ಟು ಓಡೋಗ್ಬಿಡ್ತೀರಿ. ಅದು ಬೇರೆ. ಆದರೆ ಒಂದು ಸಂಘ ಅಂತ ನಮಗ ಅದಕ್ಕೊಂದು ಬದ್ಧತೆ ಇರ್ತದೆ, ಅದಕ್ಕೊಂದು ಶಿಸ್ತು ಇರ್ತದೆ, ಅದಕ್ಕೊಂದು ಸಂಯಮ ಇರ್ತದೆ, ಅದಕ್ಕೊಂದು ಶ್ರಮ ವಹಿಸ್ಬೇಕಾಗ್ತದೆ ಅದನ್ನು ಬೆಳೆಸಬೇಕಾದ್ರೆ. ಆದ್ದರಿಂದ ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಈ ಸ್ನೇಹಿತರಿಗೆ, ಹಿರಿಯ ಸ್ನೇಹಿತರಿಗೆ ನಾನು ಇವತ್ತು ಶುಭಾಶಯವನ್ನು ಹೇಳ್ತೇನೆ. ಒಳ್ಳೆಯದಾಗಲಿ. ಇಲ್ಲಿಗೆ ನಿಲ್ಲಬೇಡಿ ಅಂತ ಅಲ್ಲಿ ಮೇಲ್ಗಡೆ ಹೇಳಿದರೆ ಕಾಯಕವೇ ಕೈಲಾಸ ಅನ್ನುವಂಥ. ಯಾರು ಕಾಯಕವನ್ನು ನಿರಂತರವಾಗಿ ಮಾಡ್ತಾರೋ ಅವರು ಕೈಲಾಸವನ್ನು ತಲುಪ್ತಾರೆ ಅಂತ. ಕೈಲಾಸ ಅಂತಂದರೆ ಏನೋ ಅದು ಮೇಲ್ಗಡೆ ಲೋಕ ಇದೆ ಅಂತಲ್ಲ. ಕೈಲಾಸ ಅಂದರೆ ಶ್ರೇಷ್ಠವಾದದನ್ನ ಮುಟ್ತಾರೆ, ಗುರಿ ಮುಟ್ತಾರೆ, ಅಥವಾ ಗಮ್ಯ ಸ್ಥಾನವನ್ನು ಯಾವುದನ್ನು ಕಾಣಬೇಕು ಅಂತ ಇದ್ರೆ ಗಮ್ಯ ಸ್ಥಾನವನ್ನು ತಲುಪ್ತಾರೆ ಎನ್ನುವ ಅರ್ಥ. ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲ ಶ್ರಮ ಪಡದೇ ಇದ್ದರೆ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೇನೆ, ಒಬ್ಬ ಲೇಖಕನಿಗೆ, ಒಬ್ಬ ಕವಿಗೆ ಅವನು ಕಾವ್ಯವನ್ನು ಬರೆಯೋದು, ಕವಿತೆಯನ್ನು ಬರೆಯೋದು ಅವನ ವೈಯಕ್ತಿಕ ಶ್ರಮವನ್ನು ಅನುಸರಿಸಿರ್ತದೆ, ವೈಯಕ್ತಿಕ ಶ್ರಮವನ್ನು ಅವಲಂಬಿಸಿರ್ತದೆ. ಆದರೆ ಒಂದು ಸಂಸ್ಥೆಯನ್ನು ಕಟ್ಟುವಂಥವನಿಗೆ ವೈಯಕ್ತಿಕ ಶ್ರಮ ಮುಖ್ಯ ಆಗೋದಿಲ್ಲ. ಆ ಮುಖ್ಯದ ಜೊತೆಗೆ ಹಲವಾರು ಮನಸ್ಸುಗಳನ್ನು ಒಟ್ಟುಗೂಡಿಸ್ಬೇಕಾಗ್ತದೆ. ಒಂದು ಮನಸ್ಸಲ್ಲ, ಹಲವಾರು ಮನಸ್ಸುಗಳನ್ನು ಒಟ್ಟುಗೂಡಿಸ್ಬೇಕು. ಹಲವಾರು ಆಸಕ್ತಿಗಳು ಇರ್ತಕ್ಕಂಥ ಜನ ಇರ್ತಾರೆ, ಹಲವಾರು ಧರ್ಮೀಯರು ಇರ್ತಾರೆ, ಹಲವಾರು ಜಾತಿಗಳಿರ್ತವೆ. ಅವರೆಲ್ಲರನ್ನೂ ಕೂಡ ಒಂದು ನೆಲೆಯಲ್ಲಿ ಏಕತ್ರಯವಾಗಿ ಒಟ್ಟುಗೂಡಿಸಿ ಸಂಸ್ಥೆಯನ್ನು ಕಟ್ಟೋದಿದೆಯಲ್ಲ, ಆ ಕಟ್ಟುವಂಥ ವ್ಯಕ್ತಿ ನಿಜವಾಗೂ ಕೂಡ ನನ್ನ ದೃಷ್ಟಿಯಲ್ಲಿ ಕವಿಗಿಂತಲೂ ಮೀರಿದವನು ಅಂತ ನಾನು ಅಂದ್ಕೊಂಡಿರ್ತಕ್ಕಂಥ. ಕವಿಗೆ ಅವನ ಒಳಗನ್ನು ತಿದ್ದುಕೊಳ್ತಾ ಹೋದ್ರೆ ಸಾಕು. ಆದರೆ ಒಬ್ಬ ಸಂಘಟಕನಿಗೆ ಒಳಗನ್ನು ತಿದ್ದುಕೊಳ್ಳುವ, ಹೊರಗನ್ನು ತಿದ್ದುಕೊಳ್ಳುವ, ಎಲ್ಲರನ್ನೂ ಸಂಭಾಳಿಸುವ, ಎಲ್ಲರನ್ನೂ ಸಮಾಧಾನಿಸುವ, ತಾಳ್ಮೆಯಿಂದ ಕೇಳುವ, ತಾಳ್ಮೆಯಿಂದ ಅವರ ಮಾತುಗಳನ್ನು ಆಲಿಸುವಂಥ ಎಲ್ಲ ಶಕ್ತಿಯನ್ನು ಕೂಡ ನಾವು ಕೊಡಬೇಕಾಗ್ತದೆ. ಅಂಥವನು ಮಾತ್ರ ಒಬ್ಬ ಸಂಘಟಕನಾಗಿ ಯಶಸ್ವಿಗೊಳ್ತಾನೆ. ಸ್ನೇಹಿತರೆ, ಸಂಘಟಕರು ಯಾವಾಗಲೂ ಕೂಡ ತೆರೆಯ ಹಿಂದೆಲಿರ್ತಕ್ಕಂಥವ್ರು. ಕವಿ ಯಾವಾಗಲೂ ಕೂಡ ಮುಂದೆ ಇರ್ತಾನೆ, ದುಃಖ ಪಡಬೇಕಾದ್ದಿಲ್ಲ. ಕವಿ ಯಶಸ್ವಿ ಆಗಬೇಕಾದ್ರೆ ಸಂಘಟಕ ಇರಬೇಕು. ಒಬ್ಬ ಕಲಾವಿದ ಯಶಸ್ವಿ ಆಗಬೇಕಾದ್ರೆ ಒಬ್ಬ ಸಂಘಟಕ ಇರಬೇಕು. ಒಬ್ಬ ನಟ ಯಶಸ್ವಿ ಆಗಬೇಕಾದ್ರೆ ರಂಗ ನಿರ್ದೇಶಕ ಇರಬೇಕು. ಅವರೆಲ್ಲರೂ ಕೂಡ ಹಿಂದೆನೇ ಇರ್ತಕ್ಕಂಥವ್ರು. ಅವರಿಲ್ಲದೆ ಇರೋರು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸಂಘ ಇಲ್ಲದೆ ಹೋದ್ರೆ ಇವತ್ತು ನೀವು ಇಷ್ಟೆಲ್ಲ ಸೇರ್ತಾ ಇರಲಿಲ್ಲ. ಒಬ್ಬ ಸಂಘ ಇಲ್ಲದೆ ಇದ್ರೆ ಜವರೇಗೌಡರಾಗಲಿ, ಸತೀಶ್ ಜವರೇಗೌಡರು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಮೀರಾ ಶೂಟಿಂಗ್ ಅನ್ನೋರು ಮಾತಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಒಂದು ಉತ್ತಮವಾದಂಥ ಸಂಘಟನೆಯನ್ನು ಕಟ್ಟುವಾಗ ತುಂಬ ಪರಿಶ್ರಮವನ್ನು, ನಿರಂತರವಾದ ಶ್ರಮವನ್ನು ಕಾಯ್ಕೊಳ್ಬೇಕಾಗ್ತದೆ. ನಿರಂತರವಾದ ಶ್ರಮ ಇಲ್ಲದೆ ಇದ್ರೆ ಯಾವುದೂ ಕೂಡ ಯಶಸ್ವಿ ಆಗೋದಿಲ್ಲ ಅನ್ನುವಂಥದ್ದು. ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ. ಮೊನ್ನೆ MR ಮಂಜು ಅವರು ವೇದಿಕೆ ಮೇಲಿದ್ದಾರೆ, ನಮ್ಗೆ ತುಂಬ ಸಂತೋಷ ಆಯಿತು. ಅವ್ರ ಪುಸ್ತಕ ಪ್ರಕಾಶನವನ್ನು ಪ್ರಾರಂಭ ಮಾಡಿದ್ರು. ಅವತ್ತು ಇಡೀ ನಮ್ಮ ವಿವೇಕಾನಂದ ರಂಗಮಂದಿರ ತುಂಬಿ ತುಳುಕಾಡ್ತಾ ಇತ್ತು. ಅಂದರೆ ಅಷ್ಟು ಜನ ಸೇರಿಸಬೇಕಾದ್ರೆ ನಮ್ಮ ದಾಕೋಳಿ ಚಂದ್ರಶೇಖರು, ನಮ್ಮ ರಾಜು ಕೊತ್ತತ್ತಿ, ಇವರೆಲ್ಲ ಎಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ಅಂತ. ನನಗೆ ಸಂಘಟನೆಯಲ್ಲಿ 50 ವರ್ಷ ಅನುಭವ ಇದೆ. ಜನರನ್ನು ಸೇರಿಸೋದು, ಜನರನ್ನು ಕೂಡಿಸೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ದುಡ್ಡು ಖರ್ಚು ಮಾಡೋದು, ದುಡ್ಡು ತರೋದು ಎಷ್ಟು ಸುಲಭನೋ, ಅಪಾರವಾದಂಥ ಜನರನ್ನು ಸೇರಿಸ್ತಕ್ಕಂಥದ್ದು ಕೂಡ ಅಷ್ಟೇ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ವಿಚಾರ. ನಿಮ್ಮ ಮೇಲೆ, ಸಂಘಟಕರ ಮೇಲೆ ವಿಶ್ವಾಸ ಇಲ್ಲದೆ ಹೋದರೆ, ಪ್ರೀತಿ ಇಲ್ಲದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ ಯಾರೂ ಬರೋದಿಲ್ಲ. ತಿಳ್ಕೊಳ್ಳಿ, ಯಾರೂ ಬರೋದಿಲ್ಲ. ನಮ್ಮ ಬಗ್ಗೆ ನಂಬಿಕೆ ಇದ್ದರೆ, ನಮ್ಮ ಬಗ್ಗೆ ವಿಶ್ವಾಸ ಇದ್ದರೆ, ಅದಕ್ಕೆ ನಮ್ಮ ಬಗ್ಗೆ ಪ್ರಾಮಾಣಿಕರು ಅಂತ ಅನ್ನಿಸ್ಕೊಳ್ಳದೆ ಹೋದರೆ ನಿಮ್ಮ ಸಂಘಟನೆಗೆ ಬೆಲೆ ಬರೋದಿಲ್ಲ. ನಿಮ್ಮ ನಡವಳಿಕೆಯನ್ನು ಅವಲಂಬಿಸಿರ್ತದೆ ನಿಮ್ಮ ಸಂಘಟನೆಯ ಬೆಳವಣಿಗೆ. ನಿಮ್ಮ ಸಂಘಟನೆಯ ಬೆಳವಣಿಗೆ ನಿಮ್ಮ ನಡವಳಿಕೆಯನ್ನು ಅವಲಂಬಿಸಿರ್ತದೆ. ಆದ್ದರಿಂದ ತುಂಬ ಎಚ್ಚರವಾದಂಥ ಹೆಜ್ಜೆಯನ್ನು ಇಡಬೇಕಾಗ್ತದೆ. ನಮ್ಮ ಚಾರಿತ್ರ್ಯವನ್ನು ಗಮನಿಸ್ತಾ ಇರ್ತಾರೆ. ಅದನ್ನೆಲ್ಲ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಸಂಘಟನೆ ಬೆಳೆಯುತ್ತೆ. ಅದರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಅಳಿಲು ಸೇವಾ ಬಳಗ ಯಶಸ್ಸನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇನ್ನು ನಮ್ಮ ಕವಿಗಳ ಬಗ್ಗೆ ಆಗಲೇ ಹೇಳಿದ್ದಾರೆ, ಸತೀಶ್ ಜವರೇಗೌಡರು ಹೇಳಿದ್ದಾರೆ. ಕವಿಯಾದಂಥವನು ಒಂದು ಕಾಲಕ್ಕೆ ಕಾವ್ಯ ಅನ್ನೋದು ಬಹಳ ಕಷ್ಟ ಸಾಧ್ಯವಾದಂಥದ್ದು, ಕ್ಲಿಷ್ಟವಾದಂಥದ್ದು ಅಂತ ಅಂದ್ಕೊಳ್ತಾ ಇದ್ರು. ಕವಿಯಾಗುವಂಥದ್ದು ಸುಲಭ ಅಲ್ಲ ಅಂತ ಅಂದ್ಕೊಳ್ತಾ ಇದ್ರು. ಇವತ್ತಿಗೂ ಕೂಡ ಕವಿ ಅನ್ನೋಂಥವನಿಗೆ, ಲೇಖಕನಾದಂಥವ್ರು ಇವತ್ತು ಕೂಡ ಸಮಾಜದಲ್ಲಿ ಬೆಲೆ ಇದೆ. ಗದ್ಯ ಲೇಖಕರಿಗಿಂತ ಕವಿಗೆ ಹೆಚ್ಚು ಬೆಲೆ ಇದೆ. ಆದರೆ ಕವಿಯಾದಂಥ, ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಬರೆದದ್ದೆಲ್ಲವೂ ಕಾವ್ಯ ಆಗ್ಬಿಟ್ಟಿದೆ. ಹಿಡಿದದ್ದೆಲ್ಲವೂ ಖಡ್ಗ ಅಂತ ನಾವು ಹೇಳ್ತೇವಲ್ಲ, ಹಿಡಿದದ್ದೆಲ್ಲವೂ ಖಡ್ಗ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹರಿತವಾದಂಥ ಖಡ್ಗ, ಮೊನಚೋ ಇರ್ತಕ್ಕಂಥದ್ದು ಮಾತ್ರ ಖಡ್ಗ ಆಗುತ್ತೆ, ಮೊಂಡಾಗಿರ್ತಕ್ಕಂಥದ್ದು ಎಲ್ಲೂ ಖಡ್ಗ ಆಗೋದಿಲ್ಲ. ಹಾಗೆ ಬರೆದದ್ದೆಲ್ಲವೂ ಕೂಡ ಕಾವ್ಯ ಆಗೋದಿಲ್ಲ. ಅದು ನಮ್ಮನ್ನು ಯೋಚನೆಗೆ ಹಚ್ಚಬೇಕಾಗ್ತದೆ. ಒಂದು ಪದ್ಯದಲ್ಲಿರೋ ಒಂದು ಸಾಲು, ಅದರ ಒಳಾರ್ಥಗಳು, ಅದರ ವಿಶಾಲವಾದಂಥ ಅರ್ಥಗಳು, ಬಹುಮುಖವಾಗಿರ್ತಕ್ಕಂಥ ಅರ್ಥ ವ್ಯಾಪ್ತಿಯನ್ನು ಪಡ್ಕೊಳ್ತಾ ಹೋಗ್ತದೆ. ಆದ್ದರಿಂದ ನಾವು ಕಾವ್ಯವನ್ನು ಬರೆಯುವಾಗ
ಬರೆದದ್ದನ್ನ ಗೀಚಿದ್ದನ್ನೆಲ್ಲ ಕಾವ್ಯ ಅಂತ ಅಂದ್ಕೊಳ್ಬಾರ್ದು. ಸತೀಶ್ ಅವರೇ ಒಟ್ಟು ಚೆನ್ನಾಗಿ ಹೇಳಿದ್ರು, ಬರೆದದ್ದನ್ನ ಓದ್ಬೇಕು ನೀವು, ಮತ್ತೆ ಮತ್ತೆ ಓದಬೇಕು. ಪುಸ್ತಕ ಕೊಡುವಾಗ ಅಥವಾ ಪ್ರಕಟಣೆ ಕೊಡುವಾಗ ಮತ್ತೆ ಮತ್ತೆ ಓದಿದಾಗ ನಿಮಗೆ ಹೊಸ ಹೊಸ ಅರ್ಥಗಳು ಹೊಡಿತಾ ಇರ್ತದೆ. ಈ ಸಾಲಿನಲ್ಲಿ ಈ ಶಬ್ದ ಸರಿ ಹೋಗಲ್ಲ, ಈ ಸಾಲಿನಲ್ಲಿ ಈ ಶಬ್ದ ಸರಿ, ಇದಕ್ಕೆ ಬದಲಾಗಿ ಇನ್ನೊಂದು ಶಬ್ದ ಹಾಕಿದ್ರೆ ಮಾತ್ರ ಸರಿ ಹೋಗ್ತದೆ ಎನ್ನುವಂಥ ಮಾತು ಬರ್ತದೆ. ಈಗ ನಮ್ಮಲ್ಲಿ ಶಬ್ದಗಳೇ ಬೇಕಾದಷ್ಟಿದ್ದಾವೆ. ಈಗ ನೋಡಿ, ಕತ್ತರಿಸು, ಕೊಲ್ಲು, ಉತ್ತರಿಸು, ಇವೆಲ್ಲ ಶಬ್ದಗಳಿದೆಯಲ್ಲ, ಇವೆಲ್ಲ ಕಟ್ಟಿ ಟು ಪೀಸಸ್ ಅಂತ. ಆದರೆ ನಾವು ಒಂದೊಂದಕ್ಕೆ ತರಕಾರಿಯನ್ನು ಯಾರು ಕೂಡ ಸೀಳು ಅಂತ ಹೇಳೋದಿಲ್ಲ, ತರಕಾರಿಯನ್ನು ಉತ್ತರಿಸು ಅಂತ ಹೇಳ್ತೀವಿ. ಸೌದೆಯನ್ನು ಯಾರು ಕೂಡ ಉತ್ತರಿಸು ಅಂತ ಹೇಳೋದಿಲ್ಲ, ಅದನ್ನು ಸೀಳಬೇಕು ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಂದು ಕ್ರಿಯೆಯೂ ಕೂಡ ಒಂದೊಂದು ಶಬ್ದ ಇದೆ. ಆ ಶಬ್ದ ಹಾಕಿದಾಗ ಮಾತ್ರ ಅದಕ್ಕೆ ಅರ್ಥ ಬರ್ತಕ್ಕಂಥದ್ದು. ಅದರಿಂದ ಇವತ್ತೆಲ್ಲ ಯುವಕರಿದ್ದೀರಿ, ನಿಮಗೆ ವೇದಿಕೆ ಬೇಕು, ವೇದಿಕೆ ಒದಗಿಸ್ಕೊಡ್ತಕ್ಕಂಥ ಅಳಿಲು ಸೇವಾ ಬೆಳೆದಂಥ ಅನೇಕ ಸಂಸ್ಥೆಗಳು ಹುಟ್ಟುಕೊಳ್ತಾ ಇದ್ದು ತುಂಬ ಸಂತೋಷ. ಆದರೆ ಮೌಲಿಕವಾಗಿರ್ತಕ್ಕಂಥ ಸಂಸ್ಥೆಗಳು ಹುಟ್ಟಬೇಕು, ಕಾಟಾಚಾರಕ್ಕೆ ಇರಬಾರ್ದು. ನಾವೇನೋ ಒಂದು ಹೆಸರು ಮಾಡಲಿಕ್ಕೋಸ್ಕರವಾಗಿ ನಾವು ಸಂಸ್ಥೆಗಳನ್ನು ಕಟ್ಟಬಾರ್ದು. ಆ ಸಂಸ್ಥೆಯ ಮೂಲಕ 4 ಜನಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ, 4 ಜನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ, ಅವರಿಗೆ ವೇದಿಕೆಯನ್ನು ಕೊಡುವ ರೀತಿಯಲ್ಲಿ ನಮ್ಮ ಸಂಸ್ಥೆಗಳನ್ನು ಕಟ್ಟಬೇಕು ಅನ್ನುವಂಥದ್ದು. ನೋಡಿ, ಬೇಂದ್ರೆಯವರು ಒಂದು ಪದ್ಯ, ಮೂಡಲ ಮನೆಯ ಮುದ್ದಿನ ನೀರಿನ ಎರಕಾವ ಒಯ್ದ, ನುಣ್ಣನ್ನ ಎರಕಾವ ಒಯ್ದ, ಬಾಗಿಲ ತೆರೆದು ಬೆಳಕು ಒರಿದು ಜಗವೆಲ್ಲ ತೊಯ್ದ ಅನ್ನುವಂಥ ಮಾತಿದೆಯಲ್ಲ, ಆ ಬೆಳಗನ್ನು ಕೊಟ್ಟು ಹೊರಡಿಸುವಾಗ ಅನೇಕ ಪದ್ಯಗಳನ್ನು, ಅನೇಕ ಪ್ಯಾರಾಗಳಿದ್ದಾವೆ, ಅನೇಕ ಸ್ಟ್ಯಾಂಡಗಳು ಇದ್ದಾವೆ. ನಮ್ಮ ಹೆಣ್ಣು ಮಗಳು, ಅನಕ್ಷರಸ್ಥ ಹೆಣ್ಣು ಮಗಳು ಬೆಳಗನ್ನು ಹೆಂಗೆ ವರ್ಣಿಸ್ತಾಳೆ ನೋಡಿ. ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವು. ಸಾಧಾರಣವಾಗಿರ್ತಕ್ಕಂಥ ಶಬ್ದ. ತಿಂಗಳು ಮುಳುಗಿದವು, ತಿಂಗಳು ಮುಳುಗೋಯ್ತು, ಮರೆಯಾಯಿತು. ರಂಗೋಲೆ ಬೆಳಗೋದು ಯಾವಾಗ? ಆ ಬೆಳಗಿನ ಎಲ್ಲ ಕ್ರಿಯೆಯೂ ಕೂಡ ಅಲ್ಲಿ ಬಂದ್ಬಿಡ್ತದೆ. ಎತ್ತು ಕಟ್ಟಾಗ್ತಾ ಇರ್ತಾನೆ ಹೊರಗಡೆಗೆ, ಆ ಎಮ್ಮೆ, ಕುರಿ, ಕೋಳಿ ಅವೆಲ್ಲ ಕೂಡ ಓಡಾಡ್ತಾ ಇರ್ತವೆ. ಆ ಗೃಹಿಣಿ ಏನು ಮಾಡ್ತಾಳೆ, ಆ ಸಗಣಿಯನ್ನು ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಟ್ಟು ಬರ್ತಾಳೆ, ಮುಖ ತೊಳಿತಾಳೆ. ಎಲ್ಲ ಕ್ರಿಯೆಗಳು ಜಡವಾಗಿದ್ದು ಚೇತನವಾಗಿಬಿಡ್ತದೆ. ಅದನ್ನು ಒಂದೇ ಮಾತು ಹೇಳ್ಬಿಟ್ರು, ರಂಗೋಲೆ ಬೆಳಗಿದವು ಅಂತ. ಆ ಕ್ಲೀನ್ ಮಾಡಿಯೇ ರಂಗೋಲೆ ಬೆಳಗೋದು, ಬೆಳಗ್ಗೆ ಹೊತ್ತೇ ರಂಗೋಲೆ ಹಾಕೋದು. ಆದ್ದರಿಂದ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶಬ್ದವನ್ನು, ಸಾಮಾನ್ಯವಾಗಿರ್ತಕ್ಕಂಥ ಶಬ್ದದ ಮೂಲಕ ಇಡೀ ಒಂದು ದೊಡ್ಡ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥ ಬೇಂದ್ರೆಯಂಥ ಮಹಾಕವಿಯನ್ನೇ ಸರಿಗಟ್ಟುವಂಥ ರೀತಿಯಲ್ಲಿ ಇರ್ತಕ್ಕಂಥ ಸಾಲುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಅದರಿಂದ ನಾವು ಒಂದು ಕವನವನ್ನು ಬರೆಯುವಾಗ ಭಾಳ ಯೋಚನೆಯನ್ನು ಇಟ್ಟು, ಶಬ್ದಗಳನ್ನು ಇಟ್ಟು ಬರೀಬೇಕಾಗ್ತದೆ. ಈಗ ಕುವೆಂಪು ಅವರು ಕಲ್ಕಿ ಎನ್ನುವ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಈಗ ಬಡವರ ಸಿಟ್ಟದು ಏನು ಪಿಶಾಚಿ, ಬಡವರ ಸಿಟ್ಟದು ಏನು ಪಿಶಾಚಿ, ಬಡಬಾಕ್ರಿಯ ತಲೆ ತಗ್ಗಿತು ನಾಚಿ ಅಂತ. ಬಡವರ ಸಿಟ್ಟು ಪಿಶಾಚಿಗಿಂತಲೂ ಮೀರಿದ್ದು. ಬಡವರು ಒಂದು ವೇಳೆ, ಬಡವರು ಈಗ ನಮ್ಮ ದೇಶದಲ್ಲಿ ಎಲ್ಲ ನಡೀತಾ ಇದೆಯಲ್ಲ, ಇದನ್ನೇನಾದರೂ ಒಂದು ವೇಳೆ ಬಡವರು ಸೀರಿಯಸ್ ಆಗಿ ತಗೋಬಿಟ್ರು, ಎದ್ದುಬಿಟ್ರು ಅಂತ ಇಟ್ಕೊ, ಜನಸಮೂಹ ಮೇಲೆ ಕೇಳ್ತು ಅಂತ ಇಟ್ಕೊ. ಸಿಲೋನ್ನಲ್ಲಿ ಕೆಲವು ತಿಂಗಳುಗಳಿಂದ ನಡೆದಂಥ ಹೋರಾಟದಲ್ಲಿ ಅಧ್ಯಕ್ಷ ಓಡಿ ಹೋದ. ಬಾಂಗ್ಲಾದೇಶದಲ್ಲಿ ಬಂದಿರ್ತಕ್ಕಂಥ ಅಧ್ಯಕ್ಷರು ಇವತ್ತು ನಮ್ಮ ಭಾರತದಲ್ಲಿ ಬಂದು ರಕ್ಷಣೆ ಪಡ್ಕೊಂಡಿದ್ದಾರೆ. ಬಡವರ ಸಿಟ್ಟದು ಏನು ಪಿಶಾಚಿ, ಬಡಬಾಗ್ನಿಯನ್ನು ನಂಬಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಬಡಬಾಗ್ನಿಯೂ ಕೂಡ ಈ ಬಡವರ ಸಿಟ್ಟಿನ ಮುಂದೆ ತಲೆ ತಗ್ಗಿಸ್ಕೊಂಡು ಬಿಡ್ತಾರೆ. ಅದರ ಭೀಕರತೆಯನ್ನು ನೋಡಿ ಹೇಳ್ಬೇಕಷ್ಟೇ, ನಾವು ಹೇಳೋದಕ್ಕಾಗ್ತಾ ಇಲ್ಲ ಅಂತನ್ನುವಂಥ. ಆ ದೃಷ್ಟಿಯಿಂದ ಕಾವ್ಯವನ್ನು ಬರೆಯುವಾಗ ಅಪಾರವಾದಂಥ ಓದಿನ ಹಿನ್ನೆಲೆ ಬೇಕು. ಓದಬೇಕು, ಕಾವ್ಯ ಮೀಮಾಂಸೆಯನ್ನು ಓದಬೇಕು, ರಾಮಾಯಣವನ್ನು ಓದಬೇಕು, ಮಹಾಭಾರತವನ್ನು ಓದಬೇಕು, ಶೇಕ್ಸ್ಪಿಯರ್ನ ಓದಬೇಕು, ಕಾಳಿದಾಸನನ್ನು ಓದಬೇಕು. ಓದಿ 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 ನಿಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯನ್ನು ರೂಢಿಸಿಕೊಂಡು ಕಾವ್ಯವನ್ನು ಬರೆದಾಗ ಅದಕ್ಕೊಂದು ಅರ್ಥ ಬರ್ತದೆ ಅನ್ನುವಂಥದ್ದು. ಆಮೇಲೆ ಇನ್ನು ಕೆಲವರು ಇದ್ದಾರೆ, ಯಾಕೆ ಬರೀಬೇಕು, ಯಾರು ಓದ್ತಾರೆ ಅಂತ. ನನಗೆ ಭಾಳ ನಗ ಬರ್ತದೆ. ಕೆಲವರು ಹೇಳ್ತಾರೆ, ಯಾರು ಓದ್ತಾರೆ, ಮನೆ ಯಾವುದೋ ಒಂದು ಅಭಿಧಾನ ಅಂತ ಬಿಡುಗಡೆ ಮಾಡಿದ್ರು ಮೈಸೂರಿನಲ್ಲಿ. ಯಾರೋ ಒಬ್ಬರು ಸ್ನೇಹಿತರು ಅದು ಬಿಡುಗಡೆ ಮಾಡೋದಕ್ಕೆ ಮುಂಚೆ 700 ಪುಟ ಯಾರು ಓದ್ತಾರೆ ಅಂತ ಮಾತಾಡ್ದ. ಯಾರು ಓದಬೇಕಾಗಿರೋ, ಒಬ್ಬ ಓದಿದ್ರೆ ಸಾಕು. ಅಂಟು ದಿಸ್ ಲಾಸ್ಟ್ ಅನ್ನುವಂಥ ಪುಸ್ತಕವನ್ನು ಗಾಂಧಿ ಓದದೆ ಹೋಗಿದ್ರೆ ಗಾಂಧಿ ಮಹಾತ್ಮನಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಟಾಲ್ಸ್ಟಾಯ್ನ ಕಥೆಗಳು ಬರದೇ ಇದ್ರೆ, ಕಾದಂಬರಿಗಳು ಬರದೇ ಇದ್ರೆ, ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ಬರದೇ ಇದ್ರೆ, ಅಂಥ ಸಾಮ್ರಾಜ್ಯವನ್ನು, ರಷ್ಯಾದ ಸಾಮ್ರಾಜ್ಯವನ್ನು ಉರುಳೋಯ್ತದು. ಸಾಮ್ರಾಜ್ಯಗಳು ಉರುಳೋದು. ಮೊನ್ನೆ ಒಂದು ಪ್ರಜಾವಣೆಯಲ್ಲಿ ಬಂದಿತ್ತು, ಡೋಲಾ ಅಂತನ್ನುವಂಥ ಒಬ್ಬ ದರೋಡೆಕೋರ, ಇನ್ನೂ ಇದಾನ ಅವನು, ದರೋಡೆಕೋರ, ಅನೇಕ ಕಳ್ಳತನಗಳನ್ನು ಮಾಡಿ ಸಿಗಾಕೊಂಡಿರ್ತಕ್ಕಂಥವನು. ಅವನು ಜೈಲಿನಲ್ಲಿ ಇರ್ತಾನೆ. ಆ ಜೈಲಿಗೆ ಹೋದಾಗ ಇನ್ನೊಬ್ಬ ಸಹವರ್ತಿ ಜೈಲು ಒಂದು ಪುಸ್ತಕ ಕೊಡ್ತಾನೆ ಅವನಿಗೆ. ನೋಡಪ್ಪ,
ಇದು ಮಹಾತ್ಮ ಗಾಂಧಿಯವರ ಪುಸ್ತಕ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತನ್ನುವಂಥದ್ದು, ನನ್ನ ಸತ್ಯಾನ್ವೇಷಣೆ ಎನ್ನುವಂಥದ್ದು. ಇದನ್ನು ಓದು. ಅದನ್ನು ಓದಿ 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 ಅವನು ಪರಿವರ್ತನೆ ಹೊಂದ್ತಾನೆ. ತನ್ನ ಸ್ನೇಹಿತರಿಗೆಲ್ಲ ಹೇಳ್ತಾನೆ, ಹೊರಗಡೆ ಬಂದ ಮೇಲೆ ನಾನು ಈ ರೀತಿಯಲ್ಲಿ ಬದುಕ್ತೇನೆ, ಸತ್ಯವಂತನಾಗಿ ಬದುಕ್ತೇನೆ ಅಂತ. ಅವನ ಬದುಕನ್ನು ಆಧರಿಸಿ ಒಂದು ನಾಟಕ ಆಗಿದೆ, ನಾಟಕ ಆಗಿದೆ. ಒಂದು ಓದು, ಒಂದು ಶಬ್ದ, ಒಂದು ದೃಶ್ಯ. ಬುದ್ಧನನ್ನು ಸಾವಿರಾರು ಜನ ಸತ್ತನ್ನು ನೋಡಲಿಲ್ಲ. ಅವನು ಬುದ್ಧ ನೋಡೋದು ಒಂದು ಸಾವು, ಬುದ್ಧ ನೋಡೋದು ಒಂದು ರೋಗಿಯನ್ನು, ಬುದ್ಧ ನೋಡೋದು ಒಬ್ಬ ಬಡವನನ್ನು. ಅವು ಇಡೀ ಪರಿವರ್ತನೆಯನ್ನು ಮಾಡ್ತು. ಅದರಿಂದ ಸಾವಿರಾರು ಜನ ಓದ್ತಾರೆ ಅನ್ನೋ ಭ್ರಮೆ ಬೇಡ, ಒಬ್ಬ ಓದಲಿ ಸಾಕು. ಆದರೆ ಬರೆಯೋದನ್ನು, ದಾಖಲೆ ಮಾಡೋದು ಭಾಳ ಮುಖ್ಯ. ಮಾತು ಆರಿ ಹೋಗ್ತದೆ, ಆವಿ ಆಗ್ತದೆ. ಆದರೆ ಬರವಣಿಗೆ ಉಳಿಯುತ್ತೆ. ನಮ್ಮ ಮುಂದಿನ ಇತಿಹಾಸಕ್ಕೆ ಅದು ಮಾದರಿಯನ್ನು ಒದಗಿಸುತ್ತೆ. ಸಲಕರಣೆಗಳು ಬೇಕಲ್ಲ, ಇತಿಹಾಸಕ್ಕೆ ಪೂರಕವಾಗಿರ್ತಕ್ಕಂಥ ಸಾಮಗ್ರಿಗಳು ಬೇಕಲ್ಲ. ಜಯಪ್ರಕಾಶ್ ಗೌಡ, ಸತೀಶ್ ಜವರೇಗೌಡ, ಮೀರಾ ಶಿವಲಿಂಗಿ ಎಲ್ಲ ಇದ್ರು ಅಂತ ಯಾರಾದರೂ ಬರ್ತಾವೆ ಮುಂದೆ. ಒಂದು ಪರಂಪರೆ ಮುಂದುವರೆದುಕೊಂಡು ಬಂದಿದೆ ಅಂತ ಮುಂದವನು ಚರಿತ್ರೆಯನ್ನು ಬರೆಯುವಾಗ ಅದನ್ನು ಹೇಳ್ತಾನೆ. ಅದರಿಂದ ಈ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ಇತಿಹಾಸವನ್ನು ಕಟ್ಕೊಳ್ಳೋದಕ್ಕೋಸ್ಕರವಾಗಿ ಕೂಡ ನಾವು ಈ ಬರವಣಿಗೆಯನ್ನು ಮಾಡಬೇಕಾಗ್ತದೆ. ಎಲ್ರಿಗೂ ಸಾಧ್ಯ ಆಗೋದಿಲ್ಲ, ಬರವಣಿಗೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಅದರಿಂದ ನಾವು ಕೆಲಸ ಮಾಡಬೇಕು. ಅದಕ್ಕೆ ಕುವೆಂಪು ಹೇಳೋದು, ಟೀಕೆಗಳು ಸಾಯುತ್ತವೆ, ಕೆಲಸ ಉಳಿಯುತ್ತದೆ. ಟೀಕೆಗಳು ಸಾಯುತ್ತವೆ, ಟೀಕೆಗಳಿಲ್ಲದೆ ಇರ್ತಕ್ಕಂಥ ಸಮಾಜವೇ ಇಲ್ಲ. ಆದರೆ ನೀವೆಲ್ಲ ಮೊದಲು ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳಿ. ಇವತ್ತು ನಮ್ಮ ಯುವಕರಿಗೆ ಒಂದು ಕಿವಿ ಮಾತು, ಬರೀರಿ. ನೀವು ಬರೆದದ್ದನ್ನು ನೀವೇ ಓದಿ. ಅವತ್ತೇ 10 ಸಾರಿ ಓದಬೇಕಾಗಲ್ಲ, ಇನ್ನೊಂದು ಸಾರಿ ಓದಿದಾಗ ಇನ್ನೊಂದು ರೀತಿಯಾದಂಥ ಅರ್ಥ ಬರ್ತದೆ, ಮತ್ತೊಂದು ದಿವಸ ಓದಿದಾಗ ಇನ್ನೊಂದು ರೀತಿಯಾದಂಥ ಬರ್ತದೆ. ಕಾವ್ಯ ಇದೆಯಲ್ಲ, ಇದು ನಿಚ್ಚಂ ಪಸತು ಆರಣವಂಬೋಲ್. ಪಂಪ ಮಾತನ್ನು ಹೇಳ್ತಾನೆ, ನಿಚ್ಚಂ ಪಸತು ಆರಣವಂಬೋಲ್. ನೀವು ಸಮುದ್ರದ ಎದುರು ನಿಂತು ಪ್ರತಿ ದಿವಸ ಹೋಗಿ ನಿಂತ್ಕೊಂಡಾಗ ಪ್ರತಿ ದಿವಸವೂ ಕೂಡ ಅದು ಹೊಸ ಹೊಸ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಕಣ್ಣಿದ್ದವನಿಗೆ, ಹೃದಯವನಿಗೆ ಪ್ರತಿ ಬೆಳಗೂ ಕೂಡ ನಮಗೆ ಒಂದು ರೀತಿಯಾದಂಥ ಸಂತೋಷವನ್ನು ತಂದುಕೊಡ್ತದೆ. ಹೆಂಡತಿ ಗಂಡನ ಬಂಡತನಕ್ಕೆ ಹಲವು ಬಾರಿ ಹೋಗಿ, ಹೆಂಡತಿಯಾದಂಥವಳು ಈಗಲ್ಲ, ನಮ್ಮಪ್ಪ ನಮ್ಮವ್ವ ಆ ಕಾಲಕ್ಕೆ ನಾನು ಹೇಳ್ತಾ ಇದ್ದೇನೆ, ಗಂಡನ ಬಂಡತನಕ್ಕೆ ಹಲವು ಬಾರಿ ಹೋಗಿ ಅಪರೂಪದ ಹನಿಮಾತಿಗೆ ಜೀವತಳದ ಹುಲ್ಲುಗರಿಕೆ ಅಂತ ಹೇಳಿ ಎಷ್ಟೆಷ್ಟು ಹೊಡೆದಾಕ್ಬಿಡ್ತಿದ್ರಲ್ಲ ಭಕ್ತರು. ಅವ್ರು ಗಂಡಸರು ಅನ್ನಿಸ್ಬೇಕಾದ್ರೆ ಹೆಂಡತಿ ಹೊಡಿಬೇಕು ಅನ್ನುವಂಥ ಒಂದು ಭಾವನೆ ಅಲ್ವೇ. ಹೆಂಡತಿ ಹೊಡೆದ್ರೆ ಮಾತ್ರ ಗಂಡ ಅವ್ನು ಏನಾದ್ರು ಕೇಳ್ಬಿಟ್ರೆ ಎಲ್ಲರೂ ಬ್ಯಾಗ್ ಇಟ್ಕೊಂಡು ಹೊರಟ ಎಲ್ಲಿ ಹೋಗ್ತಾ ಇದ್ರು, ಏನೋ ಎಲ್ಲಿ ಹೋಯ್ತು ಅಂತ ಅಪಶಕುನ ಹೊಡಿತಾ ಇದೆ ಅಂತ ತೆಗೆದು ಬಿಡುವ. ಆದ್ರಿಂದ ಈಗ ಹಂಗಾಗೋದಿಲ್ಲ. ಆ ಕಾಲಕ್ಕೆ ಇದನ್ನು ಹೇಳಿರ್ತಕ್ಕಂಥ ಸಾರ್ಥಕತೆ ಅಂತ ಇನ್ನೊಂದು, ಹಲವರಿಗೆ ಉಣ್ಣಾಗಿ ಕೆಲವರಿಗೆ ಕಣ್ಣಾಗಿ. ಮನುಷ್ಯ ಕೆಲವರಿಗೆ ಉಣ್ಣಾಗ್ತಾನೆ, ಕೆಲವರು ಕಣ್ಣಾಗ್ತಾನೆ. ಕೆಲ ದೂರ ಸಾಗಿರುವ ನಾನು ಪಕ್ವ ಹಣ್ಣಾಗಿ ಎಲ್ಲರಿಗೂ ಬೇಕಾಗಿ ಉಳಿದ ದಾರಿಯ ಸಾಗಬೇಕಾಗಿದೆ. ಎಲ್ಲರಿಗೂ ಬೇಕಾಗಿ ಉಳಿದ ದಾರಿಯ ಬದುಕಿನ ಪ್ರಾರಂಭದಲ್ಲೇ ನಾವೇನು ಬುದ್ಧರಾಗೋದಿಲ್ಲ, ಪ್ರಾರಂಭದಲ್ಲೇ ನಾವು ಮಹಾವೀರರಾಗೋದಿಲ್ಲ. ಮಾಗ್ತಾ ಕೊನೆಗೆ ಯಾವುದಾಗಬೇಕು ಅಂತಂದರೆ ಉಳಿದ ದಾರಿ, ಪಕ್ವ ಹಣ್ಣಾಗಿ ಎಲ್ಲರಿಗೂ ಬೇಕಾಗಿ ಉಳಿದ ದಾರಿಯ ಸಾಗಬೇಕಿದೆ. ಇದು ನಮ್ಮ ಸಾರ್ಥಕತೆಯನ್ನು, ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ತಂದುಕೊಡ್ತದೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಗಬೇಕು ಅಂತೇಳಿ ಆಶಿಸಿ ನನಗೆ ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ದಯವಿಟ್ಟು ಇವೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನಮಸ್ಕಾರಗಳನ್ನು ನೀಡಿಸಿ ನಾನು ಮಾತಾಡ್ತೀನಿ. ದೈವದತ್ತವರ ಓದೋ ಶಕ್ತಿ ಏನಿದೆ ಅದೊಂದು ಪ್ರಬಲವಾದ ಅಸ್ತ್ರ. ಇವತ್ತು ನಾವೆಲ್ಲರೂ ಕೂಡ ಓದ್ತಾ ನಮ್ಮ ದೇಶಗಳು ಎಷ್ಟು ಶಕ್ತಿಯುತವಾಗಿದೆ ಅಂತ ಹೇಳಿ ನಮಗೆ ಈಗ ಗೊತ್ತಾಗಿದೆ. ಜೊತೆಗೆ ಶೇಕ್ಸ್ಪಿಯರ್ನ ನಾಟಕಗಳು ಎಲ್ಲ ಕಡೆಗೂ ಕೂಡ ಎಲ್ಲ ಭಾಷೆಗೂ ತಪ್ಪಾಗಿದೆ. ನಮ್ಮ ಕನ್ನಡಕ್ಕೂ ಕೂಡ ಒಥೆಲೋ, ಶೇಕ್ಸ್ಪಿಯರ್ 36 ನಾಟಕ ಬರೆದಿದ್ದಾನೆ. ಒಥೆಲೋ ನಾಟಕ ಒಂದು ಬಸವಪ್ಪ ಶಾಸ್ತ್ರಿಗಳು ಅನುವಾದ ಮಾಡಿದ್ದಾರೆ. ದ ಮರ್ಚೆಂಟ್ ಆಫ್ ವೆನಿಸ್ ಅನ್ನೋದನ್ನ ಪಾಂಚಾಲಿ ಪರಿಣಯ ಅಂತ ಕನ್ನಡಕ್ಕೆ ಅನುವಾದ ಆಗಿದೆ. ರೋಮಿಯೋ ಜೂಲಿಯೆಟ್ ರಾಮವರ್ಮ ಮತ್ತು ಲೀಲಾವತಿ
ಅಂತ ಹೇಳಿ ಕನ್ನಡಕ್ಕೆ ಅನುವಾದ ಆಗಿದೆ. ಸೊ ಅದರಿಂದ ಇವತ್ತು ಒಂದು ಮಹತ್ವದ ದಿನ. ಇವತ್ತೇ ಇಲ್ಲಿ ನಮ್ಮ ರವಿಕಿರಣ್ ಅವರು ಅವರ ಸಂಘದ ವತಿಯಿಂದ ಅಳಿಲು ಸೇವಾ ಬಳಗದಿಂದ ಈ ಒಂದು ಕಾರ್ಯಕ್ರಮ ಕೊಟ್ಟಿರೋದು ನಿಜಕ್ಕೂ ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಅನ್ಕೊಳ್ತೇನೆ. ಹಾಗೆ ಇವತ್ತು ಎಲ್ಲರೂ ಕೂಡ ಈ ಕವಿತೆಯ ಮಹತ್ವವನ್ನ ಹಾಗೇನೆ ಇದರ ಒಂದು ಪ್ರಾಮುಖ್ಯತೆಯನ್ನ ಎಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಕಾವ್ಯದಿಂದ ಕವಿತೆಯಿಂದ ಭಾಷೆ ಬೆಳೆಯುತ್ತೆ. ಭಾಷೆಯ ಬೆಳವಣಿಗೆಗೆ ಸಾಹಿತ್ಯ ಅಳಿಸಿರ್ಬೋದು ಅಂತ ಹೇಳ್ತಾರೆ. ಸಾಹಿತ್ಯಕ್ಕೆ ಭಾಷೆಯ ಪ್ರಭುತ್ವ ಮುಖ್ಯವಾಗುತ್ತೆ. ಇವತ್ತೆಲ್ಲರೂ ಹೇಳಿದ್ದಷ್ಟೇನೆ ಈ ಭಾಷೆಯ ಪ್ರಭುತ್ವ ಬೇಕು ಈ ಕವಿತೆಗಳಲ್ಲಿ. ಬರೀ ಮಾತಿನಲ್ಲಿ ಏನ್ ಅನ್ಸುತ್ತೋ ಅದನ್ನ ಬರೆದ್ರೆ ಆಗೋದಿಲ್ಲ. ನಾವು ಸಾಹಿತ್ಯವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಸಾಹಿತ್ಯದ ಪ್ರಭುತ್ವವಿದ್ರೆ ಅಲ್ಲಿ ಕವಿತೆ ಅದು ಎಲ್ಲರ ಮನಸ್ಸನ್ನ ತಟ್ಟುತ್ತೆ, ಬಹುಕಾಲ ಉಳಿಯುತ್ತೆ ಅಂತ ನೋಡಿದ್ದೇವೆ. ಹಾಗೆ ನಮ್ಮ ಸತೀಶ್ ಜಾವರೇಗೌಡರು ಹೇಳಿದ್ರು, ವಾಲ್ಮೀಕಿ ಅವರಿಂದನೇ ಸಾಹಿತ್ಯ ಶುರುವಾಗಿದ್ದೇ ಕಾವ್ಯದಿಂದ, ವಾಲ್ಮೀಕಿ ಕಾವ್ಯದಿಂದ ಅಂತ ಹೇಳಿ. ವಾಲ್ಮೀಕಿನೂ ಅಷ್ಟೇ 24,000 ಶ್ಲೋಕಗಳನ್ನ ಬರೆದಿದ್ದಾನೆ. ಶ್ಲೋಕಗಳು ಇಂಡೋನೇಷಿಯಾ, ಥೈಲ್ಯಾಂಡ್ ಮತ್ತೆ ಸಿಲೋನ್, ಮಲೇಷಿಯಾ ಎಲ್ಲ ಕಡೆಗೂ ಕೂಡ ಅದು ಅನುವಾದ ಆಗಿ ಇವತ್ತು ವಾಲ್ಮೀಕಿಯನ್ನ ವಿಶ್ವಕವಿ ಅಂತ ನಾವು ಮನ್ನಣೆ ಕೊಡ್ತೇವೆ. ಮತ್ತೆ ಅವ್ನು ಬರೆದಿರ್ತಕ್ಕಂಥ ಏನು ಆ ಕಾವ್ಯ ಇದೆ ಅದರಲ್ಲಿ ಎಷ್ಟು ಪಾತ್ರಗಳು, 100 ಪಾತ್ರಗಳು, ಎಲ್ಲ ಮಾನವೀಯತೆ, ಸಮತೆ, ಮಮತೆ, ಮಾತೃತ್ವ ಎಲ್ಲವನ್ನ ತೋರ್ತಕ್ಕಂಥ 100 ಪಾತ್ರಗಳನ್ನ ಅವನು ಕೊಟ್ಟಿದ್ದಾನೆ. ಸೊ ಆ ಒಂದು ವಿಸ್ತಾರ ಕವಿಗೆ ಅವನ ಕವಿತೆಗಳಲ್ಲಿ, ಕಾವ್ಯದಲ್ಲಿ ಸಿಗುತ್ತೆ ಅದು. ಸೊ ಹಾಗಾಗಿ ಈ ಕವಿತೆ, ಕಾವ್ಯ ಅಂತಕ್ಕಂಥದ್ದು ಮನುಷ್ಯನ ಅಂತಃಕರಣವನ್ನ ಮುಟ್ಟಬಲ್ಲಂಥದ್ದು. ಹಾಗೇನೆ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ, ಗುಡ್ಡ ಗುಡ್ಡ ಸ್ಥಾವರಲಿಂಗ ಅವಾಗ ಅಭ್ಯಂಗ ಎರಿತೀವನ್ನೋ ಹಂಗ ಸುತ್ತೆಲ್ಲ ಕೂಡಿ ಆವೆ ಮೋಡ. ಅವ್ರು ಮೋಡ ನೋಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಏನನ್ಸುತ್ತೆ ಅಂತಂದ್ರೆ ಎಲ್ಲ ಲಿಂಗ, ಒಂದು ಲಿಂಗ ಇದೆ, ಅದಕ್ಕೆ ಎಲ್ಲ ಮೋಡಗಳು ಬಂದು ಅದಕ್ಕೆ ದಾರೆ ಎರಿತಾ ಇದ್ದಾರೆ, ಎಲ್ಲ ಸುತ್ಕೊಂಡಿದೆ ಒಂದು ಲಿಂಗ ಅಂತ. ಆ ರೀತಿ ಅವ್ರಿಗೆ ಮೋಡ ಕಾಣಿಸುತ್ತೆ. ಅಂದ್ರೆ ಪ್ರಕೃತಿ ಅವ್ರಿಗೆ ಆ ರೀತಿ ಕಾಣಿಸುತ್ತೆ. ಹಾಗೇನೆ ಒಬ್ರೊಬ್ರಿಗೂ ಕೂಡ ಮೋಡ ನೋಡಿದಾಗ ಒಬ್ರೊಬ್ರಿಗೆ ಒಂದೊಂದು ಚಿತ್ರ ಕಾಣಿಸುತ್ತೆ ಆ ಮೋಡದಲ್ಲಿ. ಹಾಗೆ ಈ ಜಗತ್ತು ಅಷ್ಟೇನೆ. ಜಯಪ್ರಕಾಶ್ ಗೌಡ್ರು ಹೇಳಿದ್ರು, ಸಮುದ್ರಕ್ಕೆ ಹೋದ್ರೆ ನಿತ್ಯ ಹೊಸದಾಗಿ ಕಾಣಿಸುತ್ತೆ, ಒಂದು ಬೆಟ್ಟದ ಮೇಲೆ ಹೋದ್ರೆ ನಿತ್ಯ ಬೆಟ್ಟ ಹೊಸದಾಗಿ ಕಾಣಿಸುತ್ತೆ ಅಂತ. ಹಾಗೆ ಒಬ್ಬರೊಬ್ಬರಿಗೂ ಕೂಡ, ಪ್ರತಿಯೊಬ್ಬರಿಗೂ ನಮ್ಮ ಪ್ರಕೃತಿ ಬೇರೆ ಬೇರೆ ತರ ಕಾಣಿಸುತ್ತೆ, ಅದು ಬೇರೆ ಬೇರೆ ರೀತಿ ವ್ಯಕ್ತವಾಗುತ್ತೆ. ಅದನ್ನೇ ನಮ್ಮ ವೈದೇಹಿಯವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವರವರ ಉಸಿರಾಟದಂತೆ ಅವರವರ ಕಾವ್ಯ ಅಂತ ಹೇಳ್ತಾರೆ. ಒಬ್ರೊಬ್ರು ಉಸಿರಾಟನೂ ಬೇರೆ ಬೇರೆ ಇರುತ್ತೆ. ಆ ರೀತಿ ಅವರವರ ಉಸಿರಾಟದಂತೆ ಅವರ ಕಾವ್ಯ. ಆಯಾ ಕವಿತೆ ಅವರವರ ಉಸಿರಾಟದ ವೈಶಿಷ್ಟ್ಯ, ಆನಂದ, ನೋವಿನ ವಿಚಿತ್ರ ಮಿಶ್ರಣ ಕಾವ್ಯಾನುಭವ ಅಂತ ಹೇಳಿ. ಕವಿತೆ ಕೆಲವು ತುಂಬಾ ಸಂತೋಷವಾಗಿರುವಂತ ಕಾಲವನ್ನ ಪ್ರತಿನಿಧಿಸಿದ್ರೆ, ಮತ್ತೊಂದು ಬಹಳ ಶೋಕಯುಕ್ತವಾದ ಒಂದು ಪ್ರಸಂಗವನ್ನ ನಿರೂಪಿಸಬಹುದು ಕವಿತೆ. ಹಾಗಾಗಿ ಈ ಕವಿತೆ ಏನಿದೆ ಅದು ಭಾಷೆಯ ನೈಪುಣ್ಯತೆಯಿಂದ ಆಗ್ಬೇಕು. ಮಾತನ್ನೇ ಅದು ಭಾವಗೀತೆಯಾಗಿಸುತ್ತೆ. ಸೊ ನಮ್ಮ ವೈದೇಹಿಯವರು ಹೇಳೋ ಒಂದು ಸಣ್ಣ ಕಾವ್ಯ, ನನ್ನ ಅಮ್ಮನ ಸೀರೆ ಮಾವು ಗೇರಿನ ಸೋನೆ, ರಂಜ ಕೇವಲ ಸುರಗಿ ಮೇನೆಯಂತೆ, ಯುಗಾದಿ ಕಣಜದ ಗೋಧಿ ಮಣಿಯಂತೆ, ಹಳತೆಂಬುದರ ಅರ್ಥ ಪ್ರತಿ ವರ್ಷ ಹೊಸದಾಗಿ ಮರು ಹುಟ್ಟಿದಂತೆ. ಇದು ಅಂದ್ರೆ ಅವರ ಅಮ್ಮನ ಸೀರೆಯನ್ನ ನೋಡಿ ಅದರ ಒಂದು ಏನು ಅವ್ರಿಗೆ ಆ ಸುವಾಸನೆ ಬರ್ತಾ ಇತ್ತು. ಅಂದ್ರೆ ರಂಜ, ಕೇಪಳ, ಸುರಗಿ ಇವನ್ನೆಲ್ಲ ಕಟ್ಕೊಂಡಾಗ ಏನು ಸುವಾಸನೆ ಬರ್ತಿತ್ತು. ಆ ರೀತಿ ಅವ್ರದ್ದು ಅಮ್ಮನದೇ ಆದ ವೈಶಿಷ್ಟ್ಯ ಅವ್ರಿಗೆ, ಅವರ ವ್ಯಕ್ತಿತ್ವ ಎಲ್ಲ ಅದರಲ್ಲಿ ಕಾಣ್ತಾರೆ. ಹಾಗೆ ಇವತ್ತು ಯುಗಾದಿ ಕವಿಗೋಷ್ಠಿ ಇದು. ಅವ್ರು ಹೇಳ್ತಾರೆ, ಯುಗಾದಿ ಕಣಜದ ಗೋಧಿ ಮಣಿಯಂತೆ ಹಳತೆಂಬುದರ ಅರ್ಥ ಪ್ರತಿ ವರ್ಷ ಹೊಸದಾಗಿ ಮರುಹುಟ್ಟಿದಂತೆ. ಅಂದ್ರೆ ಈ ಕವಿತೆಗಳು ಅಷ್ಟೇನೆ. ಅವರು ಹೇಳಿದಾಗೆ ನೀವು ಮತ್ತೆ 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 ನಮ್ಮದೇ ಕವಿತೆಗಳನ್ನು ಓದಿ, ಬೇರೆಯವ್ರ ಕವಿತೆಗಳನ್ನು ಓದಿ,
ಒಂದೊಂದು ಸಲನೂ ಒಂದೊಂದು ಅರ್ಥ ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗಾಗಿ ಅದರಲ್ಲಿ ಏನೇನೋ ಅರ್ಥಗಳಿರುತ್ತೆ. ಮತ್ತೆ ಬಹಳ ಎಚ್ಚರಿಕೆಯಿಂದ ಬರಿಬೇಕು ಕವಿತೆಯನ್ನ ಅಂತ ಹೇಳಿದ್ರು. ಅರ್ಥ ಮಾಡ್ಕೋಬೇಕು, ಅಲ್ಲಿ ವ್ಯಾಕರಣ ದೋಷ ಇರಬಾರ್ದು, ಅರ್ಥ ದೋಷ ಇರಬಾರ್ದು ಅಂತ ಹೇಳ್ತಾರೆ. ಅವಾಗ ನಮಗೆ ನಮ್ಮ KS ನರಸಿಂಹಸ್ವಾಮಿಗಳವರು ಒಂದ್ ಕಡೆ ತೆರೆದ ಬಾಗಿಲು ಅನ್ನೋದು ಪುಸ್ತಕದಲ್ಲಿ ಅವರೊಂದು ಸಣ್ಣ ಪ್ರಸಂಗ ಹೇಳ್ತಾರೆ. ಅಂದ್ರೆ ಒಂದಿನ KS ನರಸಿಂಹಸ್ವಾಮಿ ಅವರು ಕೂತಿದ್ರಂತೆ. ಅವಾಗ ಒಬ್ಬ ಪೇಪರ್ ಹುಡುಗ ಪೇಪರ್ ಹೆಸರಿನಂತೆ ಅದ್ರಲ್ಲಿ ನೋಡಿದ್ರೆ KS ನರಸಿಂಹಸ್ವಾಮಿ ಅವರು ಏನೋ ಮರಣ ಹೊಂದಿದ್ದಾರೆ, ಅದಕ್ಕಾಗಿ ವಿಷಾದ ಅಂತ. ಅವ್ರಿಗೆ ತುಂಬಾ ಆಶ್ಚರ್ಯ ಆಯ್ತಂತೆ. ಎಲ್ಲ ನನ್ನ ಜೀವಂತವಾಗಿ ಇದ್ದೀನಲ್ಲ ಅಂದ್ಬಿಟ್ಟು ತಕ್ಷಣ ಫೋನ್ ಮಾಡಿದ್ರಂತೆ ಸಂಪಾದಕರಿಗೆ, ಸರ್ ನಾನು ಜೀವಂತವಾಗಿ ಇದ್ದೀನಿ, ಯಾಕೆ ಸರ್ ಹಿಂಗೆ ಬರ್ತಿದ್ದೀನಿ? ಅವರೆಲ್ಲ ಹೋಗ್ಬಿಟ್ಟು ಸಾರಿ ಸರ್ ನಿಮ್ಮ ಹಿಂದಿನ ಬೀದಿಯಲ್ಲಿ ಒಬ್ರು ನರಸಿಂಹಸ್ವಾಮಿ ಅಂತಿದ್ದಾರೆ, ಅವರು ಸತ್ತೋಗಿದ್ರು, ಅದಕ್ಕೆ ಇದೇ ಅಡ್ರೆಸ್ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಅವರು ಪ್ರಕಟಿಸಿದ್ರಂತೆ. ಏನಂತ ಪ್ರಕಟಿಸಿದ್ರಂತೆ? KS ನರಸಿಂಹಸ್ವಾಮಿ ಅವರು ಸತ್ತಿದ್ದಾರೆ ಅಂತ ಬರೆದಿದ್ದೇವೆ, ಆದರೆ ಅವರು ಬದುಕಿದ್ದಾರೆ, ಅದಕ್ಕಾಗಿ ವಿಷಾದಿಸುತ್ತೇವೆ. ಆತರ ಮಾತಲ್ಲಿ ತುಂಬಾ ಭಾಷೆಯಲ್ಲಿ ಮಾತಲ್ಲಿ ತುಂಬಾ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಇವತ್ತು ಎಲ್ಲರೂ ನಿಮ್ಗೆ ಹೇಳಿದ್ದಾರೆ. ಸೊ ಹಾಗೇನೆ ಸಾಹಿತಿ ಮತ್ತು ವಾಚಕ, ಕವಿತೆ ಬರೆಯೋರು, ಕವಿತೆಯನ್ನ ಕೇಳೋರು, ಕೇಳೋರು ಕೂಡ ಸಮಾನವಾದ ಒಂದು ಸಹಯೋಗವಾಗಬೇಕು. ಆಗ ಆ ಸಾಹಿತ್ಯ ಆ ಕವಿತೆ ಅರ್ಥವತ್ತಾಗುತ್ತೆ. ಸೊ ಜೊತೆಗೆ ಮನುಷ್ಯ ಜೀವನದ ಲೌಕಿಕ ಸ್ವರೂಪವನ್ನು ತಿಳಿಸುತ್ತೆ, ಹಾಗೆ ಪಾರಲೌಕಿಕ ದರ್ಶನವನ್ನು ಕೊಡುತ್ತೆ ಕವಿತೆ ಅಂತಕ್ಕಂಥದ್ದು. ಹಾಗಾಗಿ ಅವ್ರು ಹೇಳಿದ್ರು, ಪ್ರತಿಯೊಬ್ಬರಲ್ಲೂ ಕವನ ಬರೆಯುವಂತ ಶಕ್ತಿ ಇರುತ್ತೆ, ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಆಗ ನಾವು ನಿಜಕ್ಕೂ ಒಂದು ಯಾವುದೇ ಆಗಲಿ ಅಭ್ಯಾಸ ಆಗ್ತಾ 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 ನಿಜಕ್ಕೂ ನಾವು ಒಂದು ಒಳ್ಳೆಯ ಮಟ್ಟವನ್ನ ಮುಟ್ತೇವೆ. ಮತ್ತೆ ಆ ಭಾಷೆಯನ್ನ ಬಳಸ್ತಾ ಆ ಸಾಹಿತ್ಯ ಮತ್ತು ಭಾಷೆಯನ್ನು ಬಳಸ್ತಾ ಅದು ಕೂಡ ಬೆಳೀತಾ ಹೋಗುತ್ತೆ. ಭರ್ತೃಹರಿ ಒಂದ್ ಕಡೆ ಹೇಳ್ತಾನೆ, ಈ ಭಾಷೆ ಇದೆಯಲ್ಲ ಇದು ಲೋಕದಲ್ಲಿ ಬೆನ್ನಟ್ಟದ ವಸ್ತುವೇ ಇಲ್ಲ ಅಂತ ಹೇಳ್ತಾನೆ. ಈ ಭಾಷೆ ಅಂತಕ್ಕಂಥದ್ದು ಎಷ್ಟು ಬೆಳೀತಾ ಹೋಗುತ್ತೆ ಅಂತಂದ್ರೆ ಇವತ್ತು ಒಂದು ಪದ ಎಷ್ಟೊಂದು ರೀತಿಯಲ್ಲಿ ಹೋಗುತ್ತೆ. ಏನೋ ರೈಲು ಅಂತ ಹೇಳ್ತೀವಿ, ಆಮೇಲೆ ಟ್ರೈನ್ ಅಂತಾನೂ ಹೇಳ್ತೀವಿ ಈಗ ಕನ್ನಡದಲ್ಲಿ. ಅದಾದ್ಮೇಲೆ ಉಗಿ ಬಂಡೆ ಅಂತ ಹೇಳ್ಬೋದು, ಅಥವಾ ಇನ್ನೂ ಹಲವಾರು ರೀತಿನಲ್ಲಿ ನಾವು ರಸ್ತೆ ಅನ್ನೋದನ್ನ ಹಾಕ್ಬೋದು, ಬೇರೆ ಬೇರೆದನ್ನ ಹಲವಾರು ರೀತಿನಲ್ಲಿ ನಾವು ಅದನ್ನ ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತೀವಿ. ಹಾಗೆ ಶಬ್ದದ ಹುಡುವನ್ನ ತಲೆಯಲ್ಲಿ ಬಿಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಸೊ ರೈಲು ಅನ್ನೋದು ಜೊತೆಯಲ್ಲಿ ಎಷ್ಟೊಂದು ಪದಗಳನ್ನ ಅದು ಹೊತ್ಕೊಂಡು ಹೋಗುತ್ತೆ, ಹಾಗೆ ಶಬ್ದದ ಹುಡುವನ್ನ ಬಿಟ್ಕೊಂಡು ಹೋಗ್ಬೇಕು. ಶಿವರಾಮ್ ಕಾರಂತ ಒಂದ್ ಕಡೆ ಅವಸರದಿಂದ ಕೆಲಸಗಳಿಗೆ ನಯ ಬರುವುದಿಲ್ಲ ಅಂತೆ. ನಾವು ಅವಸರವಾಗಿ ಬರಿಬೇಕು, ಬೇಗ ನಾವು ಕವನ ಸಂಕಲನ ತರಬೇಕು ಅಂತಂದ್ರೆ ನಿಜಕ್ಕೂ ಅದು ಸರಿಯಾಗಿ ಚೆನ್ನಾಗಿ ಬರೋದಿಲ್ಲ. ಅನುಭವದ ಹಿನ್ನೆಲೆ ವಿಶಾಲವಾಗಿದ್ದರೆ ಬರೆಯುವಾಗ ತಲೆದೂರಿಸಿಕೊಳ್ಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕವಿತೆಗಳಲ್ಲಿ 100 ಅಕ್ಷರ 100 ಸ್ವರ ಒಂದೊಂದು ಬೇರೆ ತರ ಅಂತ ಹೇಳ್ತಾರೆ. ಹಾಗಾಗಿ ಕವಿತೆಯಲ್ಲಿ ನಾವು ಜೀವಂತ ಸಾಹಿತ್ಯದ ಲಕ್ಷಣವಾದ ಪ್ರಯೋಗಧೀರತೆಯನ್ನ ತೋರಿಸ್ಬೇಕು. ಹೊಸ ತರದ ಪ್ರಯೋಗಗಳೇ ಆಗಬೇಕು. ನೀವು ಹೆಚ್ಚು ಹೆಚ್ಚು ಓದಿದಷ್ಟು ಕೂಡ ನಿಮ್ಗೆ ಆ ಕವಿತೆ ಸಹಜವಾಗಿ ಬರುತ್ತೆ. ಹಾಗೆ ಸಹಜವಾಗಿ ಬಂದಾಗ ಮಾತು ಬಂದಾಗ ಅದು ಗೀತವಾಗುತ್ತೆ ಅಂತ ಹೇಳ್ತಾರೆ. ಮಾತು ಗೀತವಾದಾಗ ಅದು ಬೇಸರ ಆಗಲ್ಲ. ಯಾಕೆಂತಂದ್ರೆ ನಾವು ನೋಡ್ತೀವಿ ಎಷ್ಟೊಂದು ಜನ ಭಾಷಣಗಳ ಮೊದಲೆಲ್ಲ ಹಾಡುಗಳನ್ನು ಇಡ್ತಾ ಇದ್ರು ಬೇಜಾರಾಗ್ತಿರ್ಲಿ ಅಂತ ಹೇಳಿ. ಹಾಗಾಗಿ ಹಾಡಿನಲ್ಲಿ ಬೇಜಾರಾಗೋದಿಲ್ಲ, ಬರೀ ಮಾತು ಕೇಳಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಹಾಗಾಗಿ ಸಹಜವಾಗಿ ಬರೆದರೆ ಕಾವ್ಯಮಯ, ಒತ್ತಾಯಕ್ಕೆ ಬರೆದರೆ ಕಾವ್ಯಮಯ ಅಂತ ಹೇಳ್ತಾರೆ.
ನಿಮ್ಮ ನಿಗಾ? ಏಯ್ ನಾನು ಮಲಾಳಿ ಹೆಣ್ಣು. ನಿನಗೇಕೆ ಕಾಸರಗೂಡಿನ ಮೇಲೆ ಕಣ್ಣು? ಏಯ್ ನಾನು ಆಂಧ್ರವಾಲ. ನಿನಗೇಕೆ ಬೇಕು ನಮ್ಮ ತುಂಗಭದ್ರಾ ಜಲ? ಏಯ್ ನಾನು ತೆಲುಗು ರಾಣಿ. ನಿತ್ಯ ಕೆಣಕುತ್ತಿರುವೆ ಬಳ್ಳಾರಿಯ ಗಡಿಯ ಗಣಿ. ಏಯ್ ನಾನು ಮರ್ಮ ಗೋವಾ. ಮಹದಾಯಿ ನಮ್ಮ ಜನರ ಜೀವ. ಏಯ್ ನಾನು ಹಿಂದಿ ಬೋಲ್. ನಾನು ಹಿಂದಿ ಬೋಲ್ ಎನ್ನುವರು ಬೆಂಗಳೂರಿನಲ್ಲಿ, ಕನ್ನಡ ನಹಿ ಎನ್ನುವರು ಕನ್ನಡ ನೆಲದಲ್ಲಿ. ಕನ್ನಡಾಂಬೆ ಕರ್ನಾಟಕದ ಮನೆಗೆ ಬಾಡಿಗೆಗೆ ಬಂದಿದ್ದಾಳೆಯೇ? ನಮ್ಮ ನೆಲವನ್ನು ಪರಭಾಷಿಕರಿಗೆ ಭೋಗ್ಯಕ್ಕೆ ಕೊಟ್ಟಿದ್ದೇವೆ. ನಾವಿಂದು ಬೀದಿಲಿ ಬಿದ್ದೀವಿ. ಬೇಗ ಬಿಡಿಸಿಕೊಳ್ಳಿ ಕನ್ನಡ ತಾಯ, ತಬ್ಬಲಿಗಳಾಗುತ್ತೇವೆ ಎಂಬುದು ನಮ್ಮ ಭಯ. ಎಲ್ಲವೂ ಮರಾಠಿ ಹಿಂದಿ ವಾಲ, ಎಲ್ಲವೋ ಮರಾಠಿ ಹಿಂದಿ ವಾಲ. ಇದು ಅನ್ನದ ಭಾಷೆ, ಚಿನ್ನದ ಭಾಷೆ. ಎಲ್ಲ ಭಾಷಿಕರಿಗೂ ಆಶ್ರಯ ನೀಡುವುದೇ ಕೇಳೋ ಕೂಸೆ. ಧನ್ಯವಾದಗಳು. ಮನದ ಖಾಸಿಗೆ ಬೇಕು ಕಾವ್ಯವು ಚೈತನ್ಯ ಶಕ್ತಿಯ ಎರೆಯಲು, ಸರ್ವಕುಲದ ಜ್ಞಾನ ತಿಳಿಸಲು, ಅಂತರಂಗಕ್ಕೆ ಅದನ್ನು ಅರ್ಥೈಸಲು. ಕುಗ್ಗಿ ಬೆಂಡಾದಾಗ, ಹಿಗ್ಗಿ ಕುಣಿದಾಡಿದಾಗ ಶಾಶ್ವತವಲ್ಲ ಅದೆಂದು ಅರಿಯಲು, ಕಾವ್ಯವೇ ಅಗತ್ಯವದನ್ನು ಸಾರಿ ಸಾರಿ ಹೇಳಲು. ಸಾಹಿತ್ಯದೊಲುಮೆ ಮನಸ್ಸಿಗೆ ಚಿಲುಮೆ, ಅಮೃತ ಸವಿಯುವ ಅನುಭಾವವದು. ಸಾಲಿನ ಸಿಂಚನ ರಸದೌತಣವು, ಓದುಗನೆದೆಗೆ ಹೂಬಾಣವದು. ಕುವೆಂಪು ಬೇಂದ್ರೆ ಕಾರಂತ ಮಾಸ್ತಿ, ಕಾವ್ಯಕ್ಕೆ ಋಷಿಗಳು. ಕಾವ್ಯದ ಸವಿಯನ್ನು ವೃದ್ಧಿಸಿ, ಕಾವ್ಯವೆಂಬ ಮೃಷ್ಟಾನ್ನವನಿಕ್ಕಿ ಜೀವನದರ್ಥವ ಶೋಧಿಸಿದರು. ಧನ್ಯವಾದಗಳು. ಶೀರ್ಷಿಕೆ ಅಕ್ಷರ ಕಲಿದಾತರು. ಇವರು ಅಕ್ಷರ ಕಲಿದಾತರು, ಇವರು ಅಕ್ಷರ ಕಲಿದಾತರು. ಇವರು ನಾಗರಿಕರಾಗಬೇಕಾದವರು, ಇವರು ನಾಗರಿಕರಾಗಬೇಕಾದವರು. ಆದರೆ ಅನಾಗರಿಕರಾಗಿಹರು, ಅಜ್ಞಾನಿಯಂತೆ ವರ್ತಿಸುತ್ತಿರುವರು, ಮೂಢನಂಬಿಕೆಗೆ ತಲೆಬಾಗಿಹರು. ಇವರೇ ಅಕ್ಷರ ಕಲಿದಾತರು. ಜಾತಿ ಜಾತಿ ಎನ್ನುತ್ತಿಹರು, ಮೇಲು ಕೀಳು ಶ್ರೇಷ್ಠ ಎನ್ನುತ್ತಿಹರು, ಜಾತಿ ಮೇಲಿನ ಪ್ರೀತಿ ಬಿಡದಿಹರು. ಇವರೇ ಅಕ್ಷರ ಕಲಿತಾದರು. ಧರ್ಮ ಧರ್ಮ ಎನ್ನುತ್ತಿಹರು, ಮಾನವ ಧರ್ಮ ಮರೆತೇ ಬಿಟ್ಟರು. ಕೋಮು ಗಲಭೆ ಮಾಡುತ್ತಿಹರು, ಇವರೇ ಅಕ್ಷರ ಕಲಿತಾದರು. ಹಣ ಹಣ ಎನ್ನುತ್ತಿಹರು, ಭ್ರಷ್ಟಾಚಾರ ಮಾಡಿ ಗಳಿಸುತ್ತಿಹರು. ಯುಗ ಯುಗಾದಿ ಕಳೆದರು, ಬದಲಾಗದವರು. ಇವರೇ ಅಕ್ಷರ ಕಲಿತಾದರು. ಅವಕಾಶಕ್ಕಾಗಿ ಧನ್ಯವಾದಗಳು. ಚೈತನ್ಯ ಮೂರ್ತಿ ಅಗಜಾತೆ ಕಣ್ಮಲನಲ್ಲಿ ಅಡಗಿಸಿಕೊಂಡಿದ್ದಳು ಅನುರಾಗ. ಅಗಜಾನನ ಒಲವನ್ನು ಅರಸಿ ನಿಂದಳು. ಹೃದಯದ ಒಲವಿನ ಕೂಡಲೇ ಟಿಪ್ಪನ್ನು ತುಂಬಿ ಜೀಕರಿಸುವ ತವಕ. ಮನದ ಮಡಕೆಯಲ್ಲಿ ಕಣ್ಣನೆ ತುಂಬಿರುವ ಪ್ರೀತಿ. ಅವಳೊಂದು ಕಣಿಯ ಅನುಭೂತಿ. ಅವಳ ಅಪ್ಪುಗೆಯಲ್ಲಿನ ಕಂಪನ, ಭೂತಳದ ಅಭಿಸಾರಿಕೆ ನೀನು. ಆಹಾ, ನೀ ಉಡುವ ವನಸಿರಿಯ ಸೀರೆ, ಆಕಾಶದ ಮೇಲೊದಿಗೆ, ಖನಿಜಗಳೆಂಬ ಆಭರಣ, ಸಾಗರದ ಬಳುಕುವ ಅಲೆ, ಮನೆಗಳೆಂಬ ಕೈಬಳೆ ಇದ್ದರಲ್ಲವೇ ಸೌಂದರ್ಯ ಗುರುಮಡಿಸುವುದು. ಇವು ನಿನ್ನ ಉದ್ಯೋಗದ ಕುರುಹುಗಳಲ್ಲವೇ? ಇವಿಲ್ಲದ ನನ್ನ ತಾಯಿ ವೀರಣೆಯಂತೆ. ಹೊಸತನ ಬದುಕಿಗಾದರೆ ಭಾವ ಪ್ರೀತಿಯಲ್ಲವೇ? ಎಲ್ಲರ ಉಸಿರು ನೀನಲ್ಲವೇ? ಧನ್ಯವಾದಗಳು. ನಂತರ ಹೋಗಿ ನೀರಿಗೆ ಹುಯ್ಕೊಂಡು ಕೆರೆ ಕಡೆಯಿಂದ ಬಂದ ನಮ್ಮನ್ನು ಬಚ್ಚನ ಮನೆಗೆ ಕರ್ಕೊಂಡು ಹೋಗಿ ನಮಗೂ ಸ್ನಾನ ಗೀನ ಮಾಡಿಸಿ ಹೊಸೆ ಬಟ್ಟೆ ಹಾಕಿಸಿ ಗೋಡೆ ಮೇಲೆ ಸಿಕ್ಸಿರೋ ದೇವರು ಫೋಟೋಗಳಿಗೆ ಹೂ ಮುಡಿಸಿ ಕುಂಕುಮ ಅರಿಶಿಣ ಬಳಿದು ಕಾಯಿ ಒಡೆದು ಕರ್ಪೂರ ಹಸಿ ಬಾಳೆಹಣ್ಣು ತುದಿಯ ಮುರಿದು ಗಂಧರು ಕಡ್ಡಿಯಿಂದ ಪೂಜೆ ಮಾಡಿ ಆ ಗಂಧರು ಕಡ್ಡಿಯನ್ನು ಬಾಳೆ ಹಣ್ಣಿಗೆ ಸಿಕ್ಸಿ ನಮ್ಮೆಲ್ಲರನ್ನು ದೇವರಿಗೆ ಕೈ ಮುಗಿಸಿ ಬೇವು ಬೆಲ್ಲ ಬಾಯಿಗಿಟ್ಟು ಅವಳು ಸ್ವಲ್ಪ ಹಾಕೊಂಡು ಊರ್ಲಿರೋ ದೇವ್ರಗಳಿಗೆಲ್ಲ ಹೋಗಿ ಕೈ ಮುಗಿದು ಅಲ್ಲಿ ಕೊಡುವ ಪ್ರಸಾದವನ್ನು ತಿಂದು ಆಮೇಲೆ ಮನೆಗೆ ಬನ್ನಿ ಎಂದು ಹೇಳಿ ಕಳಿಸಿದರು. ಮಠ ಮಧ್ಯಾಹ್ನ ಮನೆಗೆ ಬಂದು ನೋಡಿದಾಗ ಒಬ್ಬಟ್ಟು ಪಲ್ಯ ಅಪರೂಪಕ್ಕೆ ಸಿಕ್ಕ ಪಾತ್ರು ಇವುಗಳನ್ನು ಕಂಡು ಮನ ಪುಳುಕಿತು. ಅವನ್ನ ಕೈ ರುಚಿ ಚಂದವೋ ಚಂದ. ನಮ್ಮಪ್ಪ ದೊಡ್ಡಹಳ್ಳಿ ಮರ ಹತ್ರ ಇಸ್ಪೇಟ್ ಆಡಿ, ಮಾರಿಗುಡಿ ಹತ್ರ ಬಚ್ಚಿ ಆಡಿ,
ಗೆದ್ದು ನಮ್ಮ ಅವನ ಕೈಗೆ 700 ರೂಪಾಯಿ ತಂದು ಕೊಟ್ಟ. ಅದುವೇ ಹಬ್ಬದ ದಿನ. ನಮಗೆ ನಮ್ಮ ಅವ್ವನಿಗೆ ಖುಷಿಯೋ ಖುಷಿ. ಆ ಖುಷಿ ಮುಗಿಲು ಮುಟ್ಟಿತ್ತು. ಮಾರನೆಯ ದಿನ ನಮ್ಮಪ್ಪ ಅದೇ ಇಸ್ಪೇಟು ಬಚ್ಚಿ ಆಡೋಕೆ ಹೋಗಿ ದುಡ್ಡನ್ನೆಲ್ಲ ಸೋತು ನಮ್ಮವ್ವ ಕುಡಿಕೆ ಮಡಿಕೆಯಲ್ಲಿ ಕೂಡಿಟ್ಟ ದುಡ್ಡೆಲ್ಲನೂ ತಗೊಂಡು ಹೋಗಿ ಮತ್ತೆ ಸೋತು ನಮ್ಮಪ್ಪ ನಮ್ಮ ದೊಡ್ಡಪ್ಪನ ಹತ್ರ 3 ರೂಪಾಯಿನ ಈಸ್ಕೊಂಡು 2 ಪೊಟ್ಲೆ ಕುಡ್ಕೊಂಡು ಬಂದು ಮಲಗಿದ. ರಾಜನ ಹಾಗೆ ನಮ್ಮವ್ವ ನಮ್ಮಜ್ಜಿಯವರು ನಾಗಲ್ಗೆರೆ ಹೋಗಿದ್ಲು. ಅವನಿಗೆ ಒಬ್ಬಿಟ್ಟು ಕೊಡೋಕೆ ಹೋಗಿದ್ಲು. ನಮ್ಮಪ್ಪ ಬೀರ್ ಬಿಟ್ಟು ಮಲಗಿದ ನೋಡಿ. ಮನೆ ಒಳಗಡೆ ಹೋಗಿ ನೋಡ್ತಾಳೆ, ಬಿಡಿಗಾಸು ಇಲ್ಲ. ನಮ್ಮ ಅಪ್ಪನಿಗೆ ಆಗ ಶಾಪ ಹಾಕಿದ್ಲು ನಮ್ಮವ್ವ. ನಾವೆಲ್ಲ ನಮ್ಮ ಅಜ್ಜಿ ಮನೆಗೆ ಓಟ. ಅದಕ್ಕೆ ಹೇಳೋದು, ಜೂಜು ಗೆದ್ದಾಗ ಒಂದು ದಿನ ಖುಷಿ ಅಷ್ಟೇ, ಸೋತಾಗ ಬಾಳೆಲ್ಲ ನರಕ. ನಮಗೆ ಯಾವ ಜೂಜು ಬೇಡ, ಗೀಜು ಬೇಡ, ಒಬ್ಬಟ್ಟು ತಿಂದು ಯುಗಾದಿ ಹಬ್ಬ ಮಾಡೋಣ ಬನ್ನಿ, ಯುಗಾದಿ ಹಬ್ಬ ಮಾಡೋಣ. ಲೋಕೇಶ್ ಕಲ್ಪುಣಿ ಅಂತ, ನಾನು ಮಂಡ್ಯ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. I'm working as an assistant professor in Bharati College, Bhartinagara. ನನ್ನ ಕವನದ ಶೀರ್ಷಿಕೆ ರೈತ. ಇವನ್ಯಾರವ ಇವ ರೈತನಿವ ಇವ ರೈತನಿವ. ಇವನ್ಯಾರವ ಇವ ರೈತನಿವ ಇವ ರೈತನಿವ. ಭೂತಾಯಿಯ ನಂಬಿದ ಪುತ್ರನಿವ. ಒಲ ಹುತ್ತವ ಒಲ ಬಿತ್ತವ ಹಚ್ಚ ಹಸಿರು ಪಚ್ಚೆ ತೆನೆಗಳ ರಾಜನಿವ. ವಸಂತ ಋತುಮಾನವನ್ನು ಸ್ವಾಗತಿಸಿದಿವ. ಇವನ್ಯಾರವ ಕೃಷಿ ಭೂಮಿಯ ಪಾಲಕನಿವ. ಇವನ್ಯಾರವ ಕೃಷಿ ಭೂಮಿಯ ಪಾಲಕನಿವ. ಕಾಯಕ ಕಾರ್ಯಗಳ ನಂಬಿದವ. ಹಠ ಛಲದಲ್ಲಿ ಸಾಧಿಸಲು ಹೋರಾಟ ಮಾಡಿದವ. ಸತ್ಯ ನಿಷ್ಠೆಯಲ್ಲಿ ಜೀವಿಸುವವ. ಹೆಗಲಲ್ಲಿ ಭಾರವ ಹೊತ್ತವ. ಸಾವಿರಾರು ಕನಸುಗಳ ಕಟ್ಟಿದವ. ಹೆಗಲಲ್ಲಿ ಭಾರವ ಹೊತ್ತವ. ಸಾವಿರಾರು ಕನಸುಗಳ ಕಟ್ಟಿದವ. ನೇಗಿಲ ಹಿಡಿದು ನೇಗಿಲ ಯೋಗಿಯಾದವ. ಇವನ್ಯಾರವ ಅನ್ನದಾತನೆಂದು ಬಿರುದು ಪಡೆದವ. ಇವನ್ಯಾರವ ಅನ್ನದಾತನೆಂದು ಬಿರುದು ಪಡೆದವ. ಬೇಸಿಗೆಯ ಬಿಸಿ ತಾಪದಲ್ಲಿ ಬೆಚ್ಚಿದವ. ಬರಗಾಲದ ಬರ ಬಿಸಿಲಿಗೆ ಬೆಂದು ನೊಂದವ. ಪಶು ಪಕ್ಷಿಗಳ ದಾಹವ ನೋಡಿ ದಣಿದವ. ಗಿಡ ಮರ ಬಳ್ಳಿಗಳ ಬತ್ತಿಗಾಗಿ ಕಂಗಾಲಾದವ. ಗಿಡ ಮರ ಬಳ್ಳಿಗಳ ಬಿತ್ತಿಗಾಗಿ ಕಂಗಾಲಾದವ. ಕೆರೆ ಕಾಲುವೆಗಳು ಒಣಗಿದಾಗ ಸೊರಗಿದವ. ಬರ ಪರಿಹಾರಕ್ಕೆ ಹೋರಾಡಿದವ. ಇವನ್ಯಾರವ ನಮ್ಮ ದೇಶದ ಬೆನ್ನೆಲುಬು ಇವ. ಸುನಾಮಿಯ ರುದ್ರ ಆರ್ಭಟಕ್ಕೆ ಅಪ್ಪಳಿಸಿದವ. ಬಿರುಗಾಳಿಯ ನರ್ತನಕ್ಕೆ ಬಂದಿಯಾದವ. ಒಡ ಹುಟ್ಟಿದವರ ತನ್ನವರ ಹುಡುಕಾಟದಲ್ಲಿ ಮನನೊಂದವ. ಸಾವಿರಾರು ಸಾವು ನೋವುಗಳ ನೋಡಿದವ. ಬೆಳೆ ಪರಿಹಾರಕ್ಕೆ ಕಚೇರಿಗೆ ಅಲೆದಾಡಿದವ. ಇವನ್ಯಾರವ ಸಾಲದ ಅಣೆಕಟ್ಟು ಕಟ್ಟಿ ಸಾಲಗಾರನಾದವ. ನೆಮ್ಮದಿ ಇಲ್ಲದೆ ಒದ್ದಾಡಿ ಒರಳಾಡಿದವ. ಸಂಸಾರದ ನೌಕೆಯನ್ನು ಸಾಗಿಸಲಾಗದೆ ಅಸಹಾಯಕನಾದವ. ಮೌನದ ಮೊರೆಯಾಗಿ ಆತ್ಮಹತ್ಯೆಗೆ ಶರಣಾದವ. ಧನ್ಯವಾದಗಳು. ಇರುವ ಜೀವಕ್ಕೆ ಮರುಗಲಾರದೆ ಹೋದೆವು. ಹೋದ ಜೀವವ ನೆನೆದು ಕೊರಗುವೆವು. ಇರುವ ಜೀವಕ್ಕೆ ಮರುಗಲಾರದೆ ಹೋದೆವು. ಇಟ್ಟವರಾರು ಲೆಕ್ಕವನು ನಿಮ್ಮದೆಷ್ಟು ದಿನ ನಮ್ಮದೆಷ್ಟು ದಿನ. ಇಟ್ಟವರಾರು ಲೆಕ್ಕವನು ನಿಮ್ಮದೆಷ್ಟು ದಿನ ನಮ್ಮದೆಷ್ಟು ದಿನ. ನೆನಪಾಗಿ ಹೋಗುವ ಮುಂಚೆ ನಮ್ಮನ್ನು ನಾವೇ ಎಚ್ಚರಿಸೋಣ. ಆದದ್ದಾದರೂ ಏನು, ಮುಳುಗಿದ್ದಾದರೂ ಏನು, ನೆನಪು ಮಾಡಿಕೊಳ್ಳೋಣ. ಆಸ್ಪತ್ರೆ ಚೇರುಗಳ, ಸ್ಯಾಚುರೇಷನ್ ಮಿಷನ್ಗಳ, ಆಪರೇಷನ್ ಥಿಯೇಟರ್ಗಳ, ಶವಾಗಾರಗಳ ನಡುಕ ಹುಟ್ಟಿಸುವುದಿಲ್ಲವೇ? ಆದರೆ ಇವೆಲ್ಲ ಒಂದು ಕಡೆ ಇರಲಿ. ಎಷ್ಟು ಚಂದ ಈ ಬದುಕು. ಆ ದೇವರು ಆರೋಗ್ಯ ಕೊಟ್ಟರೆ, ನೆಮ್ಮದಿ ಆಯುಷ್ಯ ಕೊಟ್ಟರೆ. ನೆಮ್ಮದಿ ಎಲ್ಲಿದೆ? ಬಟ್ಟೆ ಬರೆ ಒಡವೆ ಹಣ ಆಸ್ತಿಯಲ್ಲಿದೆ. ಬಾಲ್ಯದ ದಿನಗಳಲ್ಲಿ ಅಕ್ಕ ತಮ್ಮನಿಗಾಗಿ ಹಿಡಿದು ತಂದ ಚಿಟ್ಟೆಯಲ್ಲಿ ಹೇಳಲಾರದಷ್ಟು ಪ್ರೀತಿಯು ಮಮತೆಯು ತುಂಬಿತ್ತು. ಅಕ್ಕ ಗಂಡನ ಮನೆಗೆ ಹೋಗುವಾಗ
ಅಮ್ಮನಿಗೆ ನಮ್ಮನ್ನು ಬಿಟ್ಟು ಹೋಗುವಳೆಂಬ ದುಃಖವು ಹೇಳಲಾರದಷ್ಟಿತ್ತು. ಬರುತ್ತಾ ಆ ಪ್ರೀತಿ ಎಲ್ಲಿ ಮರೆಯಾಯಿತು? ನಮ್ಮಲ್ಲಿರುವ ಅಹಂ ಅದನ್ನು ಹೂತು ಹಾಕಿತು. ಒಮ್ಮೆ ಅಹಮ್ಮನ್ನು ಪಕ್ಕಕ್ಕೆ ಸರಿಸಿ ನೋಡೋಣ. ಹೂತು ಹೋದ ಪ್ರೀತಿ ವಾತ್ಸಲ್ಯದ ಜೀವಂತಿಕೆಯ. ಅಕ್ಕನ ಪ್ರೀತಿಯಲ್ಲಿ ಅಮ್ಮನ, ತಮ್ಮನ ಪ್ರೀತಿಯಲ್ಲಿ ತಂದೆಯ ಕಾಣಲಾರವೇ? ಒಮ್ಮೊಮ್ಮೆ ಹೀಗೂ ಅನಿಸುವುದು, ಜಾಣ್ಮೆಯ ಮಾತುಗಳಿಗಿಂತ ನಗುವಿನ ಮೌನ ಹೊಳಿತೆಂದು ಧನ್ಯವಾದ. ಮಾನಸ ಗಂಗೋತ್ರಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು 2015ರಿಂದ ಉಪನ್ಯಾಸಕಿಯಾಗಿ ಸೇವೆ ಪ್ರಾರಂಭಿಸಿ ಜನಪದ ಗೀತೆ, ಸೋಬಾನೆ ಪದಗಳು, ಭಕ್ತಿ ಗೀತೆಗಳ ಜೊತೆ 3 ವರ್ಷಗಳ ಕಾಲ ಶಾಸ್ತ್ರೀಯ ಸಂಗೀತವನ್ನು ಸಹ ಅಭ್ಯಾಸಿಸಿದ್ದು ಮೈಸೂರು ದಸರಾ, ಕನ್ನಡ ಸಾಹಿತ್ಯ ಸಮ್ಮೇಳನ, ಮೈಸೂರು ರಂಗಾಯಣ, ಕನ್ನಡ ಸಂಘ, ಮುಂಬೈ ಹೀಗೆ 10 ಹಲವು ವೇದಿಕೆಗಳಲ್ಲಿ ಹಾಡಿರುತ್ತಾರೆ. ಹಲವು ಗಾಯನ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಮೆಚ್ಚುಗೆಗೆ ಪಾತ್ರರಾಗಿದ್ದು ಕಾಲೇಜು ದೆಸೆಯಿಂದ ಅತ್ಯುತ್ತಮ ಸ್ವಯಂ ಸೇವಕಿ ಎಂದು ಪ್ರಶಸ್ತಿಯನ್ನು ಸಹ ಪಡೆದು ಸಾಹಿತ್ಯ ಸಮ್ಮೇಳನದವರೆಗೂ ಸಹ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುತ್ತಾರೆ. ಈಗ ನಮ್ಮ ಅಳಿಲು ಸೇವಾ ಬಳಗದಲ್ಲಿಯೂ ಸಹ ಪದಾಧಿಕಾರಿಯಾಗಿ ಕೆಲಸ ಕಾರ್ಯವನ್ನು ಮುಂದುವರಿಸಲು ನಮ್ಮ ಬಳಗಕ್ಕೂ ಸಹ ಕಾಯುತ್ತಿದ್ದಾರೆ. ಇವರಿಗೆ ಹೀಗೆ 10 ಹಲವು ಪ್ರಶಸ್ತಿಗಳು ಹುಡುಗಿಯರಲಿ ಎಂದು ನಾವು ಕೂಡ ಶುಭ ಹಾರೈಸುತ್ತೇವೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಪರ್ವ ಟಿ ವಿ ಕಾರ್ಯಕ್ರಮ. ಅದರಲ್ಲೂ ಕೂಡ ಈ ದಿನ ಅಳಿಲು ಸೇವಾ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಳಿಲು ಸೇವಾ ಬಳಗದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಯಾವ ರೀತಿ ಹೇಗೆ ಕಾರ್ಯಕ್ರಮನ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ರವಿಕಿರಣ್ ಅಂತೇಳಿ ಅಳಿಲು ಸೇವಾ ಬಳಗದ ಅಧ್ಯಕ್ಷನಾಗಿ ಪ್ರಸ್ತುತ ಇವಾಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಅಳಿಲು ಸೇವಾ ಬಳಗ ಯಾವ ರೀತಿ ಹೇಗೆ ಹುಟ್ಟುಕೊಂಡು? ಸರ್, ಇದು ನನ್ನ ಕನಸು ಮತ್ತು ದೈವದ ಸೂಚನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಮಾಜಕ್ಕೆ ಸಣ್ಣ ಸೇವೆ ಆಗಿರ್ಬೋದು, ದೊಡ್ಡ ಸೇವೆ ಆಗಿರ್ಬೋದು, ಅದು ಅಳಿಲು ಸೇವೆ ಅನ್ನೋದು ಅದು ಈಕ್ವಲ್ ಸರಿಸಮಾನವಾದ ಪದ ಆಗ್ತದೆ. ಹಾಗಾಗಿ ಇವತ್ತು ಸಮಾಜ ಸೇವೆ ಮಾಡಲಿಕ್ಕೆಲ್ಲ ವಿಮುಖರಾಗ್ತಾ ಇದ್ದಾರೆ. ಯುವಕರನ್ನೆಲ್ಲ ಒಗ್ಗಡಿಸಿ ಮಂಡ್ಯ ಜಿಲ್ಲೆಯಲ್ಲಿ ನಾವು ಅಳಿಲು ಸೇವಾ ಬಳಗ ಅಂತ ಹುಟ್ಟಾಕಿದ್ದೀವಿ. ನಾವು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಕೆಲವರು ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ಕೆಲವರು ಕಾನೂನು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ನಾವು ಒಟ್ಟಿಗೆ ಸೇರಿಸಿ ನಾವು ಕ್ರಿಯಾಶೀಲ ಚಟುವಟಿಕೆ ವ್ಯಕ್ತಿಗಳನ್ನು ನಾವು ನಮ್ಮ ಬಳಗಕ್ಕೆ ಸೇರಿಸ್ಕೊಂಡು ನಾವು ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ 3 ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅಂತ ಇದ್ದೀವಿ ಸರ್. ಗಾಂಧೀಜಿಯವರು ಹೇಳ್ದಂಗೆ ಪ್ರತಿಫಲ ಬಯಸದ ಸೇವೆಯೇ ನಿಜವಾದ ಸೇವೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಪ್ರತಿಫಲವನ್ನು ಬಯಸ್ದೇ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಸೇವೆ ಮಾಡಲಿಕ್ಕೆ ನಮ್ಮ ಯುವಕರ ತಂಡ ರೆಡಿ ಇದೆ. ಹಾಗಾಗಿ ಇನ್ನೂ ಮತ್ತಷ್ಟು ಬಲ ಬೇಕು ನಮಗೆ. ಈ ಥರ ಕ್ರಿಯಾಶೀಲ ವ್ಯಕ್ತಿಗಳು ಸಮಾಜ ಸೇವೆ ಮಾಡುವಂಥ ಆಸೆ ಮನಸ್ಸಲ್ಲಿದ್ದು ಮನೇಲಿ ಕೂತಿರಬಾರ್ದು. ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ನಾವು ಏನಾದರೂ ಈ ಮಂಡ್ಯದ ಅಭಿವೃದ್ಧಿಗೆ ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಅದು ಜನಪದ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಈಗ ಆಲ್ರೆಡಿ ನಾವು ಕನ್ನಡ ಶಾಲೆಗಳಲ್ಲಿ ಬಣ್ಣಗಳನ್ನು ಇದು ಮಾಡಿಸುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು ಮಕ್ಕಳಿಗೆ, ಕನ್ನಡ ಶಾಲೆ ವಿದ್ಯಾರ್ಥಿಗಳಿಗೆ, ಈ ಥರದ್ದೆಲ್ಲ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾಯಿದ್ದೀವಿ. ಮತ್ತು ಪರಿಸರ ದಿನ ಮರಗಿಡಗಳನ್ನು ನೆಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಮಂಡ್ಯ ಜನತೆಯ ಯುವಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸರ್, ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಈ ನಿಮ್ಮ ಹೊಸದಾಗಿ ಉದ್ಘಾಟನೆಗೊಂಡಂಥ ಈ ಒಂದು ಸಂಸ್ಥೆಗೆ ಮೊದಲು ತಾಲೂಕು ಮಟ್ಟದಲ್ಲ ಅಥವಾ ಜಿಲ್ಲಾ ಮಟ್ಟದಲ್ಲ ಏನೋ ಮಾಡ್ತೀರಿ, ಆದರೆ ನೀವು ಮೊದಲಿಗೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಇದು ಯಾವ ರೀತಿ, ಹೇಗೆ? ಇದು ಸರ್ ಉತ್ಸಾಹಿ ಯುವಕರ ಬಲ ಅಂತ ಹೇಳ್ಬೋದು. ಅವರು ಯುವಕರ ಬಲ ಒಂದು ಕಡೆ ಸೇರಿಬಿಟ್ರೆ ಅದು ರಾಜ್ಯ ಮಟ್ಟದ್ದಾಗಿರ್ಬೋದು, ರಾಷ್ಟ್ರ ಮಟ್ಟದ್ದಾಗಿರೋ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡ್ಬೋದು ಸರ್. ಹಾಗಾಗಿ ನಮ್ಮ ಯೂತ್ ಪವರು ಅದು ಒಂದು ಶಕ್ತಿ ನಮಗೆ ಸಿಕ್ಕಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಂಡ್ಯ ಜನತೆಗೆ ನಾವು ನೀಡ್ತೀವಿ ಅಂತ ಹೇಳ್ತೀವಿ. ಇಷ್ಟೊತ್ತು ಅಳಿಲು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮಾತಾಡಿದ್ದಾರೆ. ಇದೀಗ ಆ ಬಳಗದ ಮತ್ತೊಬ್ಬರು ಪದಾಧಿಕಾರಿಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಈಗ ಈ ಅಳಿಲು ಪ್ರತಿಷ್ಠಾನ ಮಾಡಿದಿರಲ್ಲ, ಈ ಸೇವಾ ಪ್ರತಿಷ್ಠಾನ, ಇದರ ರೂಪುರೇಷೆ ಅವ್ರು ಹೇಳಿದ್ದಾರೆ, ಆದರೆ ಮೂಲ ಉದ್ದೇಶ ಏನಿದೆ? ಸಮಾಜ ಸೇವೆನೇ ಮೂಲ ಉದ್ದೇಶ ಸರ್. ಇದರಲ್ಲಿ ಬೇರೆ ಏನಿಲ್ಲ, ಮೂಲ ಉದ್ದೇಶನೇ ಸಮಾಜ ಸೇವೆ. ಹೌದು, ಅಳಿಲು ಸೇವೆ ಮುಖಾಂತರ ನಾವು ಸಾಮಾಜಿಕವಾಗಿ ತೋರಿಸ್ಕೊಳ್ಬೇಕು ನಾವು ಅನ್ನೋದಷ್ಟೇ ಇದ್ರ ಉದ್ದೇಶ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂಥ ಸತೀಶ್ ಜವರೇಗೌಡರು ಇದ್ದಾರೆ, ಸಜಾವ್ ಎಂದೇ ಖ್ಯಾತರಾದವರು. ಇವರು ಈ ಅಳಿಲು ಪ್ರತಿಷ್ಠಾನದ ಬಗ್ಗೆ ಯಾವ ರೀತಿ ಹೇಗೆ ಮಾತಾಡ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಪರ್ವ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಮಂಡ್ಯ ಜಿಲ್ಲೆ ಸಾಂಸ್ಕೃತಿಕವಾಗಿ ತನ್ನ ಗಟ್ಟಿತನವನ್ನು ಉಳಿಸ್ಕೊಂಡು ಇಡೀ ನಾಡಿನಲ್ಲಿ
ಅದು ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದು ನಮ್ಮ ಮಂಡ್ಯ ಜಿಲ್ಲೆಯ ಸಂಘಟಕರ ಶಕ್ತಿ ಸಾಮರ್ಥ್ಯ ಏನು ಅಂತ ತೋರಿದೆ. ಆ ದಿಕ್ಕಿನಲ್ಲಿ ಇವತ್ತು ಮಂಡ್ಯದಲ್ಲಿ ಹಲವಾರು ಸಂಘಟನೆಗಳು, ಕರ್ನಾಟಕ ಸಂಘ, ನಮ್ಮ ಮಂಡ್ಯ ಜಿಲ್ಲಾ ಯುವ ಬರಹಗಾರ ಬಳಗ ಸೇರಿದಂಗೆ ಹಲವು ಸಂಘಟನೆಗಳು ಸಾಹಿತ್ಯದ ಕೆಲಸ ಮಾಡ್ತಾಯಿದೆ. ಈ ಕೆಲಸಗಳ ಒಂದು ಭಾಗವಾಗಿ ಇವತ್ತು ಮಂಡ್ಯದಲ್ಲಿ ಅಳಿಲು ಸೇವಾ ಬಳಗ ನೂತನವಾಗಿ ಅಸ್ತಿತ್ವಕ್ಕೆ ಬಂದು ಏನು ಬಾಲಸುಬ್ರಹ್ಮಣ್ಯ ಅವರು, ರವಿಕಿರಣ್ ಅವರು ಮತ್ತು ಹನುಮಂತಪ್ಪ ಇವರೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಈ ಸಂಘಟನೆ ಹುಟ್ಟಿದೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿ ಮತ್ತು ಸಾಧಕರಿಗೆ ಸನ್ಮಾನ, ಆ ಮೂಲಕ ಅದು ಲೋಕಾರ್ಪಣೆಗೊಂಡು ಕಾರ್ಯಚಟುವಟಿಕೆಗಳನ್ನ ಆರಂಭ ಮಾಡಿದೆ. ಒಂದು ಒಳ್ಳೆಯ ಬೆಳವಣಿಗೆ. ನಮ್ಮ ಜಿಲ್ಲೆಯ ಪ್ರತಿಭೆಗಳಲ್ಲದೆ ನಾಡಿನ ಮೂಲೆ ಮೂಲೆಗಳಲ್ಲಿರುವ ಪ್ರತಿಭೆಗಳಿಗೆ ಅವಕಾಶ ಕೊಡುವ ದಿಕ್ಕಿನಲ್ಲಿ, ಕನ್ನಡ ತಾಯಿಯ ಸೇವೆಯ ಮಾಡುವ ದಿಕ್ಕಿನಲ್ಲಿ ಅಳಿಲು ಸೇವಾ ಬಳಗ ನಿರಂತರವಾಗಿ ಕೆಲಸ ಮಾಡಲಿ. ಅವರೆಲ್ಲರ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತೇಳಿ ಅಳಿಲು ಸೇವಾ ಬಳಗಕ್ಕೆ ಮುಂದಿನ ಪಯಣಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಮತ್ತೊಬ್ಬರು ಮುಖ್ಯ ಅತಿಥಿ ಒಬ್ಬರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾನು ಡಾಕ್ಟರ್ ರಾಜು ಗುಂಡಾಪುರ ಅಂತೇಳಿ ಕನ್ನಡ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಇದು ಒಳ್ಳೆಯ ಕಾರ್ಯಕ್ರಮ. ಅಳಿಲು ಸೇವಾ ಬಳಗ ಅಂತಕ್ಕಂಥದ್ದು ಇವತ್ತು ಏನು ಯುಗಾದಿಯ ಸಲುವಾಗಿ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಅದು ಒಳ್ಳೆಯ ಕಾರ್ಯಕ್ರಮ. ಮಂಡ್ಯ ಜಿಲ್ಲೆಯಲ್ಲಿ, ಅದು ಮಂಡ್ಯ ನಗರದಂತಹ ಪ್ರದೇಶದಲ್ಲಿ ಹೊಸ ಮುಖಗಳಿಗೆ, ಕಾವ್ಯವನ್ನು ಸಾಹಿತ್ಯವನ್ನು ಬರೀತಕ್ಕಂತಹ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿದೆ. ನಾಡಿನ ಉದ್ದಗಲಕ್ಕೂ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರುಗಳಿಂದ ಇಲ್ಲಿ ಕಾವ್ಯ ವಾಚನ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಈ ಕಾರ್ಯಕ್ರಮವನ್ನು ಅಳಿಲು ಸೇವಾ ಬಳಗ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದೆ. ಇವತ್ತು ಮೊದಲ ಬಾರಿಗೆ ಇದು ಅಸ್ತಿತ್ವಕ್ಕೆ ಬಂದಿದೆ. ಇವರ ಬೆಂಬಲಕ್ಕೆ ನಾವೆಲ್ಲರೂ ನಿಂತಿರ್ತೀವಿ. ಈ ನಾಡಿನ ಉದ್ದಗಲಕ್ಕೂ ಈ ಅಳಿಲು ಸೇವಾ ಸಂಸ್ಥೆ ಬೆಳೀಲಿ, ಅವರಿಗೆ ಸಹಾಯವಾಗಿ ಬೆನ್ನೆಲುಬಾಗಿ ನಿಂತಿರ್ತೀವಿ. ಈ ನಾಡಿನ ಹೊಸ ಹೊಸ ಕವಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡಲಿ, ಶುಭವಾಗಲಿ ಅಂತ ನಾನು ಕೋರ್ತೇನೆ.